ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಂಧುಗಳಿಗೆ ಸ್ವಾಗತ. ಲಂಕಾ ಅನ್ವೇಷಣ ಭಾಗವನ್ನು ಓದ್ತಾ ಇದ್ದು, ಆ ಭಾಗವನ್ನು ಮುಗಿಸಿ ಅಶೋಕವನವನ್ನು ಪ್ರವೇಶ ಮಾಡುವಂತಹ ಆಂಜನೇಯನ ಕಥೆಯನ್ನು ಮುಂದೆ ನೋಡ್ತೀವಿ. ಆಂಜನೇಯ ಕುಂಭಕರ್ಣನ ಮನೆಯನ್ನ ನೋಡ್ತಾ ಬರ್ತಾ ಇರುವಾಗ ಆ ಮನೆ ಒಂದು ದೊಡ್ಡ ವ್ಯಾಯಾಮ ಶಾಲೆ ಆಗಿತ್ತು ಅನ್ನೋ ಮಾತು ಹೇಳ್ತಾನೆ. ಅದ್ರ ಜೊತೆಗೆ ಇನ್ನೊಂದು ಮಾತು, ಯುದ್ಧಕ್ಕಾಗಿ ಅದೆಷ್ಟು ಜನ ವೀರರನ್ನು ಯಾವ ತರಹ ತಯಾರು ಮಾಡ್ತಾರೆ ಅನ್ನೋದನ್ನ ಅದ್ಭುತವಾಗಿ ಚಿತ್ರಿಸ್ತಾರೆ. ಆಂಜನೇಯನೇ ಆಶ್ಚರ್ಯಗೊಳ್ತಾನೆ. ಮದ್ದಾನೆಗಳ ಗೂಂಡಿಗಳ ಜೊತೆಯಲ್ಲಿ ಮಲ್ಲಯುದ್ಧ ಮಾಡಿ ಗೆಲ್ಲುವ ಈ ಶೂರರನ್ನ ಶಿವ ಯುದ್ಧ ರಂಗದಲ್ಲಿ ನಾವು ಹೇಗಪ್ಪ ಎದುರಿಸೋದು? ಧರ್ಮ ನಮ್ಮ ಕಡೆ ಇಲ್ಲದೆ ಹೋದರೆ ಶೌರ್ಯದಿಂದ ಇವರನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತು ನಿಟ್ಟಿಸಿನಲ್ಲಿ ಬರ್ತದೆ. ಇನ್ನನ್ನರ ಇಂಥವರ ಒಂದು ನೆರವಿರೆ ಅಜೇಯವೇ ಫಲಂ ಶ್ರೀಲಂಕೆ. ಇಂಥವರಿರುವಾಗ ಲಂಕೆಯನ್ನು ಮಣಿಸುವುದಕ್ಕೆ ಸಾಧ್ಯವಿಲ್ಲ. ಈ ದೈತ್ಯನನ್ನು ಎಂತು ಗೆಲ್ಲುವವೋ ಮುಂದೆ? ಧರ್ಮಮೇ ಸಹಾಯಂ ನಮಗೆ. ಶೌರ್ಯದಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಮಹಾವೀರರು ಅಂತ ಚಿಂತೆಯಿಂದ ಅಲ್ಲಿಂದ ಹೊರಟು ಪಾತಾಳವನ್ನು ಹೊಕ್ಕಿ ಬದುಕು ಬಂದವನಂತೆ ನಿಟ್ಟಿಸಿ ಬಿಡುತ್ತಾ ಹೊರಬಂದು ಅರಿಲ್ ಬಟ್ಟೆಯಂ ಕಂಡು, ಅರಿಲ್ ಅಂದ್ರೆ ನಕ್ಷತ್ರ, ಎಲ್ಲರ ಮನೆಯ ಸೊಡರು ಆರ್ತಾ ಇರೋದ್ರಿಂದ, ರಸ್ತೆ ದೀಪಗಳು ಆರಿರೋದ್ರಿಂದ ಆಂಜನೇಯನ ಓಡಾಡಕ್ಕೆ ಹುಡುಕಕ್ಕೆ ಅರಿಲ್ ಬಟ್ಟೆಯೇ ಮಾತ್ರ, ನಕ್ಷತ್ರಗಳ ಬೆಳಕಿನ ದಾರಿ. ಹುಡುಕಿ ನಡೆದನು ಬೇಗನೆ ಸಮೀರಾತ್ಮಜಂ. ಇಡೀ ಲಂಕಾಪಟ್ಟಣ ಸಮಾಧಿಸ್ಥವಾದ ಹಾಗೆ ಮೌನವಾಗಿದೆ. ಸಮಾಧಿಯ ಶಾಂತಕ್ಕೆ ಸಮೀಪಿಸುವನಂತೂ ಸ್ವಾರ್ಧನು ಬಳಿಗೆ ವಿಭೀಷಣ ನಿಕೇತನಕ್ಕೆ. ತುಂಬಾ ಸಂತೋಷ ಆಗಿತ್ತಲ್ಲಿ ಬಂದಾಗ. ವಿಭೀಷಣ ನಾಳೆ ರಾಮನ ಪಕ್ಷ ಸೇರ್ತಾರೆ ಅನ್ನೋ ಮಾತು ಅದನ್ನೇ ಗೊತ್ತಿಲ್ವಲ್ಲ, ಅಜ್ಞಾತ. ಆದ್ರೆ ಆ ಮನೆಗೆ ಬಂದಾಗ ಅವನಿಗೆ ಅದೆಷ್ಟು ರೋಮಾಂಚನ, ಸಂತೋಷ ಆಯ್ತು. ಆ ಸಂಗತಿಗಳು ಏನು ಅನ್ನೋದನ್ನ ನೀವು ನೋಡ್ತೀರಿ. ಜೊತೆಗೆ ಸೀತೆ ಲಂಕೆಯಲ್ಲೇ ಅಶೋಕವನದಲ್ಲಿ ಇದ್ದಾಳೆ ಅನ್ನೋ ಸುದ್ದಿಯನ್ನು ಕೂಡ ಅವನಿಲ್ಲಿ ಪಡಿತಾನೆ. ಆದ್ದರಿಂದ ಹೊರಬರುವಾಗ ತುಂಬಾ ಸಂಪ್ರೀತನಾಗಿ ಹೊರಗೆ ಬರ್ತಾನೆ. ಮನದಿ ಸಂತೋಷಿಸಿದನಲ್ಲಿ ಕಲ್ಪಿಸಿ ಶುಭ ಸ್ನೇಹಮಂ. ವಾತಾವರಣವೇ ಹಾಗಿತ್ತು. ಮೃದು ಮಧುರವಾದ ವೀಣಾನಾದನ ಕೇಳಿ ಅವನಿಗೆ ಸಂತೋಷ ಆಗಿರೋದು. ಅವನು ಸಂಗೀತ ರಸಜ್ಞನಾಗಿರೋದ್ರಿಂದ ಗಾನಮಗ್ನನಾಗಿ ಹೃದಯಾಹ್ಲಾದತೆಯನ್ನು ಹೊಂದಿ ಒಳ್ಳೇದಾಗತ್ತೆ ಅನ್ನೋ ಶುಭ ಆಶಂಸನೆಯನ್ನು ಹೊಂದಿದ್ದಾನೆ. ಜನಕಜಗೆ ದಶರಥ ಕುಮಾರಂಗೆ ಕಲ್ಪಿಸಿ ಶುಭ ಸ್ನೇಹಮಂ. ಕಪಿಕುಲ ನರೇಂದ್ರಂಗೆ ಕೂಡ ಸುಗ್ರೀವ ಮೇಣಂಜನ ಮಾತೃದೇವೆಯ ಮಗಂಗೆ ಎನಗೆ ಕೂಡ ದೊರೆಕೊಳ್ಳುವುದಿಲ್ಲಿ ಸಜ್ಜನ ಸಂಗಮೆನುತ್ತ ಸಮೀರಜಂ. ನನಗೂ ಕೂಡ ಇಲ್ಲಿ ಸಜ್ಜನರ ಸ್ನೇಹ ಆಗ್ತಾ ಇದೆ. ತಾಳದೋಂಕಾರ ಶುಭ ರೂಪಮಂ ಪೊಕ್ಕನು. ಕಾಗೆಯಾಗಿ ಊಹೆಯಾಗಿ ಯಾವ್ಯಾವ ಎಷ್ಟೆಲ್ಲ ಹೋದವನು ಇವತ್ತಿಲ್ಲಿ ಶುಭ ಮಂಗಳ ರೂಪಿಯನ್ನ ಪಡೆದು ವಾಯುರೂಪೇ ಕಾಣಲ್ಲ ಬರ್ತಾನೆ. ವಿಪಂಚಿ ಕೊಣನ ಸಂಗೀತಾನಾಗಿ. ವಿಪಂಚಿ ಅಂದ್ರೆ ವೀಣೆ, ಕೊಣನ ಶಬ್ದ, ವೀಣ. ವಿಭೀಷಣ ವೇಶ್ಮಮಂ ಪ್ರವೇಶಿಸಿದನು.
ಮುಂದೆ ಮೆರೆದುದು ದೃಶ್ಯ ಮುಂದು ಅತಿ ಸುಂದರಂ. 326. ಏನ್ ಗೊತ್ತೇ, ಅನಲ ಅಂತ ಮಗಳು ಸೀತೆನ್ ಕಂಡು ಎಷ್ಟು ಗೌರವ ಅಭಿಮಾನ ಅಂದ್ರೆ, ದೊಡ್ಡಪ್ಪ ಇವಳನ್ನು ಹೊತ್ಕೊಂಡ್ಬಂದಿದ್ದಾಳೆ ಅಂತ ಮೈಯೆಲ್ಲ ಉರಿ ಅವಳಿಗೆ. ದಿನ 3 ಸರಿ ದೇವ್ರ ಪೂಜೆ ಮಾಡ್ತಾಳೆ, ಸೀತೆಗೆ ಬಿಡುಗಡೆ ಆಗ್ಲಿ ದೇವರೇ ಅಂತೇಳಿ. ಆ ಸ್ನೇಹಮಯಿಯ ದರ್ಶನ ಕಂಡಾಗ, ಮಾತುಗಳನ್ನು ಕೇಳಿದಾಗ ಆಂಜನೇಯನಿಗೆ ತಾನು ಬಂದ ಕೆಲಸ ಸಾರ್ಥಕವಾಗುತ್ತೆ ಅನ್ನೋ ಅರ್ಧ ಭಾಗದ ಧೈರ್ಯ ಮೂಡುತ್ತೆ. ಮುಂದೆ ಮೆರೆದುದು ಭವ್ಯ ದೃಶ್ಯಮೊಂದು, ಚೆಲುವೆ ಅನಲ ಕನ್ಯೆ ಮಗಳ ವಿಭೀಷಣಂಗೆ, ರತ್ನ ಕಂಬಳ ಚಿತ್ರ ವೇದಿಕೆಯ ಮೇಲ್ ಕುಳಿತು ಮೀಂಟಿದಳ್ ದಂತಿಯ ಇಂಚರ ಒನಲ್ ವೀಣೆಯಂ, ವೀಣೆ ಒನಲ್ ಪೊನಲ್ ವೀಣೆಯ ನಾದ ತರಂಗಗಳನ್ನ ಅದ್ಭುತವಾಗಿ ಬರೆಸ್ತಾ ಇದ್ದಾಳೆ. ಕೇಳಿ. ನಾದರೂಪಿ ಮರುತಾತ್ಮಜಂ, ಎಂತಹ ಗುಣವಾಚಕ ಅವನಿಗೆ, ನಾದರೂಪಿ ಅಂತೆ. ಅಷ್ಟು ಸಂಗೀತ ರಸಜ್ಞನಾಗಿರೋದ್ರಿಂದ ರೋಮಾಂಚನಗೊಂಡು ಅವ್ಯಕ್ತ ಶೋಕಮಯ ಸ್ವರ ಸುಖಮ ನೀಂಟಿ, ಆ ವೀಣಾನಾದ ಬರ್ತಾ ಇದ್ರು, ಸಂಗೀತದ ಆನಂದ ಇದ್ರು, ಅದರ ಭಾವ ನೋವು ಆಗ್ತಾ ಇದೆ. ಯಾಕೆಂದ್ರೆ ಹೊಟ್ಟೆ ತುಂಬಾ ಸೀತೆಯನ್ನು ಕುರಿತಂತಹ ರಾವಣನಿಂದ ಆದಂತಹ ಅಕ್ರಮದ ಅಪಾರವಾದ ನೋವಿನ ಅನುಭೂತಿಯನ್ನ ಆ ನಾದ ತರಂಗಗಳಲ್ಲಿ ಹರಿಸ್ತಾ ಇದ್ದಾಳೆ. ಸಂದ ಅವ್ಯಕ್ತ ಶೋಕಮಯ ಸ್ವರ ಸುಖವನಿಂಟಿ. ಕಣ್ಮುಚ್ಚಿ ಆನಂದವಾಗಿ ಕೇಳ್ತಾನೆ. ಅವರು ಕೂಡ, ವಿಭೀಷಣ ಹೆಂಡತಿ ಸರಮೆ ಕೂಡ ಅಲ್ಲಿದ್ದಾಳೆ. ಎಲ್ಲರೂ ಕೇಳ್ತಾ ಇದ್ದಾರೆ. ಕುಳಿತಿರಲು ಅತಿ ದೂರದೊಳ್ಳ ಅವಂ ತನ್ನ ಮಗಳ ಕಲೆಯ ಮೆಚ್ಚಿ ಕಣ್ಮುಚ್ಚಿ ಕಿವಿ ತೆರೆದು ನಿಶ್ಚಲೆಂ ಕೇಳುತ್ತಿದ್ದನ್. ಲಂಕೆಗತಿಥಿಗಳೋ ಎಂಬ ಶಂಕೆ ಸೋತು ನೋಡುತ್ತಿರೆ ಪವನಜಂ ವೀಣೆ ನಿಂತುದು ತಕ್ಕನೆಯೇ. ಇಷ್ಟು ಸುಂದರವಾಗಿ ಹಾಡ್ತಾ ಇದ್ದಾಳೆ. ಅದನ್ನ ಅಪ್ಪ ಅಮ್ಮ ಕಣ್ಣು ಮುಚ್ಕೊಂಡು ಧ್ಯಾನ ಮಗ್ನವಾಗಿ ಕೇಳ್ತಾ ಇದ್ದಾಳೆ ಅನ್ನುವಾಗ, ಲಂಕೆಗೆ ಅತಿಥಿಗಳು ಯಾರು ಹೊರಗೆ ನೋಡ್ಕೊಂಡು ಕೇಳೋ ಹಾಗೆ ಕೇಳ್ತಾ ಇದ್ದಾರೆ ಮನೆಯವ್ರ ಹಾಡನ್ನೇ ಅಂತ ನಾನು ಯೋಚನೆ ಮಾಡುವಾಗ, ಇದ್ದಕ್ಕಿದ್ದಾಗೇನೆ ಅನಲ ಬೆಚ್ಚಿ ಬೀಳಿತು. ಅವಳಿಗೆ ಯಾರೋ ಹೊರಗಿನವ್ರು ಬಂದಿದ್ದಾಳೆ ಅಂತ ಅನ್ನಿಸ್ತು. ಯಾರು ಯಾಕೆ ಅಂತ ಗೊತ್ತಾಗಿಲ್ಲ. ಅಲ್ಲೇ ಆಂಜನೇಯನ ಹಾಜರಿಯನ್ನ ಅವಳ ಮನಸ್ಸು ಕಾಣದೆ ಹೋದ್ರು ಮನಸ್ಸು ಕಾಣ್ತಾ ಇದೆ. ಬೆಟ್ತಾನೆ ಆಂಜನೇಯ. ತುತ್ತ ನೋಡಿದಳ ಆರ ಬರವನೋ ಶಂಕಿಸುತ್ತ, ತೆರೆದು ತಂದೆಯ ಪ್ರಶ್ನೆ ಇಂಗಿತಕ್ಕೆ ಪೇಳ್ದಳ್, ಆರೋ ಬಂದಂತಾದುದು. ಮಗಳ ಮಾತಂ ಸಮರ್ಥಿಸುತ್ತ ತಾಯಿ ಕೂಡ ಹೇಳ್ತಾಳೆ, ದಿಟಂ ಪುಳಕಿಸುತ್ತಿದೆ ನನ್ನ ಸಮರ್ಥಿಸುತ್ತೆ ತಾಯಿ, ದಿಟಂ ಪುಳಕಿಸುತ್ತಿದೆ ನನ್ನ ತನು, ಏನೋ ಗೊತ್ತಿಲ್ಲದ ಕಾರಣ ಸಂತೋಷವಂತೂ ಜಾಸ್ತಿ ಆಗ್ತಾ ಇದೆ. ಮುಗುಳ್ನಗೆ ನಕ್ಕನ್ ವಿಭೀಷಣನ್. ಈ ತರ ಅತೀಂದ್ರವಾದ ಕ್ರಿಯೆಗಳನ್ನ ಹೆಂಗಸರು ಸಹವಾಗಿ ನಂಬ್ತಾರೆ, ಅದರಿಂದ ಗಂಡಸರು ನಂಬೋದಿಲ್ಲ. ನಗ್ತಾನೆ. ನಿಮ್ಗೆ ಏನೋ ಒಳ್ಳೆ ಯೋಚನೆ ಮಾಡ್ತೀರಿ, ಆ ಯೋಚನೆ ಮಾಡಿದಾಗೆ ಭಾವನ ಸ್ಫುರಿಸ್ತದೆ. ದಿವ್ಯ ಕಲೆಯಲ್ಲಿ ಅದಕ್ಕೆ ಈ ತರ ಸಮರ್ಥನೆ ಕೊಡ್ತಾನೆ. ಇಷ್ಟು ಸುಂದರವಾದ ಸಂಗೀತ ನೀ ಹಾಡ್ತಾ ಇರುವಾಗ ದೇವತೆಗಳು ಇಲ್ಲಿ ಬರೋದೇನು ಆಶ್ಚರ್ಯ. ದೇವತೆಗಳಿಗೆ ಇಂತಹ ಅದ್ಭುತವಾದ ಕಲೆಯನ್ನು ಕಂಡಾಗ ಇರುವಂತಹ ರಕ್ತಿ ಎಷ್ಟಂದ್ರೆ, ಅವ್ರು ಖಂಡಿತ ಹಾಜರಾಗ್ತಾರೆ, ಬಂದಿರ್ತಾರೆ, ನಮಗೆ ಕಾಣಲ್ಲ ಅಷ್ಟೇ, ಅದರಲ್ಲೇನ್ ವಿಶೇಷ ಇಲ್ಲ ಅನ್ನೋ ಹಾಗೆ. ಪಗಲಿರುಳ್ ವಿಶ್ವಮಂ ಸಂಚರಿಸಿ ರಕ್ಷಿಸುವ ಶಕ್ತಿಗಳು, ದೇವತಾತ್ಮಗಳು ನಮ್ಮ ಮೂಲವರು ರಸಪ್ರಿಯರು, ನಮಗೆ ಮಿಗಿಲ್ ರಸಮೇ ಅವರುಂಬ ಅಮೃತ ಮಂಡವೇ. ಎಷ್ಟು ಚೆನ್ನಾಗಿದೆ, ಅಮೃತ ಕುಡಿತಾರೆ ಅಂತೆ. ಇದೇ ಸಂಗೀತ ಸುಧಾಮೃತ. ಆದರೂ ಸುರಮೇಮೆ ಮನಮೇ ಕುಪೆಚ್ಚುತ್ತಿದೆ, ಸುಖವೋ ದುಃಖವೋ ತಿಳಿಯದೆ ಎನ್ನ ಎದೆ ಅಳ್ಳಾಡುತ್ತಿದೆ ಅಂದ ಮಗಳಿಗೆ ಅಪ್ಪ ಹೇಳ್ತಾನೆ, ಯೋಚನೆ ಮಾಡಬೇಡ,
ಸರ್ಮಾದೇವಿ ಪತಿಯನ್ ಕುರಿತು ಹೇಳ್ತಾಳೆ, ಅಶೋಕವನಿಕಾ ಮಧ್ಯೆ, ನನ್ನ ಚಿಂತೆಗೆ ಕಾರಣ ಏನು ಅನ್ನೋದನ್ನು ಬಾಯ್ಬಿಡ್ತಾಳೆ. ಅಶೋಕವನಿಕಾ ಮಧ್ಯೆ, ವನ ವನಿಕಾ ತೋಟ. ಆಂಜನೇಯನಿಗೆ ಇಲ್ಲಿ ಸೂಚನೆ ಸಿಗ್ತಾ ಇದೆ, ಇಲ್ಲೇ ಎಲ್ಲೋ ಇದ್ದಾಳೆ ಅಶೋಕ್ ವನದಲ್ಲಿ ಸೀತೆ. ಅಶೋಕವನಿಕಾ ಮಧ್ಯೆ ರಾಮನ ತಪಸ್ವಿನಿಯ ಕಂಡ ಮೊದಲ್ಗೊಂಡು, ವೀಣಾ ಮಹೀಯಸಿಯ ವಾಕ್ ಅಮೃತಧಾರೆಯಂ ಕೇಳಿ. ಮಹೀಯಸಿ ಹಿರಿದಾದಂತಹ ಶ್ರೀಮಂತಳಾದಂತಹ ಸೀತೆಯ ವಾಕ್ ಅಮೃತಧಾರೆಯಂ ಸಬಿದು ಅಂದು ಮೊದಲ್ಗೊಂಡು, ಹೊಣ್ಯಳಂತಿಹಳೆನ್ಮ ಕನ್ಯೆ. ಅವತ್ತಿಂದ ಅನಲ ಹೀಗಾಗ್ಬಿಟ್ಟಿದ್ದಾಳೆ, ಬದಲಾಗ್ಬಿಟ್ಟಿದ್ದಾಳೆ. ತುಂಬಾ ಸಂತೋಷದ ಸುದ್ದಿಯನ್ನ ಸರಮೆಗಣ್ಣಿ ಕೊಡ್ತಾಳೆ. ಮರುತಾತ್ಮಜನ ಮನದೊಳಾಸೆಯ ಬಿಸಿಲ್ ಪೊಳಪನುಜ್ವಲಿಸುವ ಮಾತುಗಳು ಕವಿಸಿದವು. ಏನನ್ನ ಕುರಿತು ನಿರಂತರ ಚಿಂತೆ ಮಾಡ್ಕೊಂಡಿದ್ನೋ, ಒಂದಿಷ್ಟು ಟೈಮ್ ಆದ್ರೂ ನನಗೆ ಸೀತೆಯ ಸುಳಿ ಒಂಚೂರು ಸಿಕ್ಲಿಲ್ಲ ಅನ್ವಾಗ, ಯಾರೋ ಹೋಗ್ತಾರೋ ಸೈನಿಕರು ಅಂತ ಹೇಳಿ ಹೋಗ್ತಾನೆ, ಅವರೆಲ್ಲಾದ್ರೂ ಸೀತೆಯರ ಕಡೆ ಹೋಗ್ತಾರೋ ಅಂತ ಎಲ್ಲ ಮನುಷ್ಯ ಹೊಚ್ಚಿದ್ದಾನೆ, ಎಲ್ಲ ಕಡೆ ತಿರುಗಿದ್ದಾನೆ. ಏನ್ ಮಾಡ್ಲಿ ಅಂತ ಯೋಚಿಸುವಾಗ ಎಂತ ಸುದ್ದಿ ಸಿಕ್ತು. ತುಗುಡ ಮುಗಿಲ ದುಗುಡವೆಂಬ ಮಬ್ಬನ್ನಳಿಸಿ, ದೈತ್ಯವರ್ಯನ ಮುಖ ಪ್ರಸನ್ನತೆಗೆ ಮೆಚ್ಚಿ, ಸಂಕಟದ ಛಾಯೆ ತಂದೆಯ ಕಣ್ಗೆ ಸುಳಿದುದನ್ನರಿತು ಮಗಳು ಹೇಳಿದಳು. ಬೊಪ್ಪಯ್ಯ ಆಡು ಮಾತನ ಅಪ್ಪಾಜಿ ಅನ್ನಾಗಿ, ಬೊಪ್ಪಯ್ಯ ಹೊಚ್ಚುವಿರೇ ನನಗೆ ನಿನ್ನಾತ್ಮಮಂ ಸುಡಿತಿರ್ಪೊಳಲ ಬೇಗೆಯಂ. ನಿಮ್ಮ ಅಣ್ಣ ಮಾಡಿದ ತಪ್ಪು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಹೊಟ್ಟೆನಲ್ಲಿ ದುಃಖ ಚಿಂಬರ್ತಾ ಇದೆ. ದಿನಾ ರಾಜ್ಯಸಭೆಗೆ ಹೋದಾಗ ಒಂದಲ್ಲ ಒಂದ್ ಮಾತಾಡಿ ಅಣ್ಣನ ಕೈಲಿ ಬಯಸ್ಕೊತಾ ಇದ್ದೀರಿ. ಅಣ್ಣನ ಮಾತಿಗೆ ತುಂಬಾ ವಿರೋಧ ಮಾಡ್ತಾ ಇದೆ, ಅವನ ನಡವಳಿಕೆಯನ್ನು ಬಹಳವಾಗಿ ವಿರೋಧಿಸಿದ್ದೀರಿ. ನಿಮ್ಮ ಹೊಟ್ಟೆಯಲ್ಲಿ ಇಷ್ಟಿಟ್ಕೊಂಡು ನಾನು ಸೀತೆ ಬಗ್ಗೆ ಮಾತಾಡಿದಾಗ ನೀವು ಮೌನವಾಗಿದ್ದೀರಿ. ಯಾಕೆ? ಬಾಯ್ಬಿಟ್ಟು ಹೇಳಿ, ನಿಮ್ಮ ಹೊಟ್ಟೆ ಒಳಗೆ ಏನಿದೆ? ಮುಚ್ಚುವಿರೇಕೆ ನಿಮ್ಮ ಆತ್ಮಮಂ. ಅಪ್ಪಯ್ಯ ಸುಡುತ್ತಿರಿ ಪಳಲ ಬೇಕೆ ಮೇಕೆ ಮುಚ್ಚಿಡುರೇ. ನನಗಿಮ್ಮಿಗಿಲ್ ದುಃಖಿಗಳ್ ನೀಂ, ದರಾತ್ಮಜೆಯ ದೆಸೆಗೆ ನೀಂ ನಮಗಿಂತ ಹೆಚ್ಚು ದುಃಖಿಗಳು. ಮರುಗಿಹಿರಿ ನೀಂ ಪಿರಿ ಅಯ್ಯಗಾಗಿ. ಪಾಪ ಮಾಡಿದ ನಮ್ಮ ಅಣ್ಣ ಬದುಕ್ತಾನ, ಎಲ್ಲಾದ್ರೂ ಶಿವ ಏನ ಅಪಚಾರ ಆಯ್ತು ಅಂತ ನಿಮ್ಮ ಅಣ್ಣನಿಗಾಗಿ ನಿರಂತರ ಮರಗ್ತಾ ಇದ್ದೀರಿ, ಸೀತೆಗಾಗಿ ಮಾತ್ರ ಅಲ್ಲ. ಮತ್ತೊಮ್ಮೆ ಎಮ್ಮ ಕುಲಕ್ಕೆ ಕೀರ್ತಿಗೆ ದೇಶದ ಅವನತಿಗೆ ಎಲ್ಲ ಸೀರೀಸ್ ಆಕ್ಷನ್. ಒಂದೇ ಒಂದು ಪಾಪದಿಂದ ಎಷ್ಟು ನಷ್ಟಗಳಾಗ್ತವೆ ಅಂದ್ರೆ, ಮನೆತನ ಹಾಳಾಯ್ತು, ಲಂಕೆ ಹಾಳಾಯ್ತು, ಊರು ಹಾಳಾಯ್ತು, ಜನ ಹಾಳಾಯ್ತು, ನೆಮ್ಮದಿ ಹೋಯ್ತು, ಎಲ್ಲ ಹೋಯ್ತು. ಪಿರಿ ಅಯ್ಯನಿಗಾಗಿ, ದೇಶ ಅವನತಿಗೆ, ಧರ್ಮಾಭ್ಯುದಕ್ಕಾಗಿ, ಅರಸನೋಲಗದೆ ನಿಮಗೆ ನಿಮ್ಮ ಅಣ್ಣನ ಮೇಣಿತರ ಮುಖ್ಯರಿಗೆ ಚಮಂ. ಸಭೆ ನಡೆದಾಗ್ಲೆಲ್ಲ ನಿತ್ಯ ನಡೆವ ಚರ್ಚೆಯ ತೋಟಿ ಏಂ ನಮಗೆ ತಿಳಿಯದು ಎಂಬಿರ. ಚರ್ಚೆಯ ತೋಟಿ, ನಿರಂತರವಾಗಿ ಚರ್ಚೆ ಮಾಡುವಂತಹ ಆತಂಕಗಳು ನಿಮ್ಮನ್ನ ಕೆಲಸ. ನನಗೆ ಸಭೆಯಲ್ಲಿ ಏನ್ ನಡೀತಾ ಇದೆ ಅನ್ನೋ ಸುದ್ದಿ ನನ್ಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನಿನ್ನೆ ಸಂಜೆ ಲಂಕೆಯೇ ಕಂಡುದ ನೋಟ, ನಕ್ಷತ್ರ ಬಿದ್ದಿತ್ತು, ಉಲ್ಕಾಪಾತ, ಈ ಸುದ್ದಿ ಇಡೀ ಲಂಕೆಯನ್ನು ನಡುಗಿಸ್ತಾ ಇದೆ. ಅದು ಅಪಶಕನ ಸೂಚನವಾಗಿ ಅಂತ ಅನ್ಕೋತಾ ಇದೆ. ಅಪಶಕನ ಆಗೋದಕ್ಕೆ ಕಾರಣ ಸೀತೆಯ ಅಪಹರಣ ಅನ್ನೋದು ಇಡೀ ಲಂಕೆ ಜನಕ್ಕೆ ಗೊತ್ತಿರೋದ್ರಿಂದ ಎಲ್ಲರೂ ಏನೋ ಅಶುಭ ಆಶಂಸನೆ ಮಾಡ್ತಾ ಇದ್ದಾರೆ. ಬೀಳ್ದುದು ಒಂದರಿಲ್ ನಕ್ಷತ್ರ ನಗರದ ಉತ್ತರದ ಗಿರಿಯ ನೆತ್ತಿಯಲ್ಲಿ. ನಿರ್ಭಾಗ್ಯಯನ್ ಮರಳಿ ಪತಿಯೆಡೆಗೆ ಕಳುಹದಿರೆ, ಸೀತೆಯನ್ನ ನಾವು ಒಪ್ಪಿಸ್ತಾ ಹೋದ್ರೆ ಲಂಕೆಗಿನ್ ಸುಖ ಮೆಲ್ಲಿ ಬೊಪ್ಪಯ್ಯ. ಲಂಕೆಗಿನ್ ಶುಭ ಎಲ್ಲಿ, ಲಂಕೆಗರ್ ನಮಗೆ ನೆಮ್ಮದಿ ಎಲ್ಲಿ ಬೊಪ್ಪಯ್ಯ. ಮಿಡಿಯಲೊಳ್ಪನೆ ನುಡಿಯುವಿ ನನ್ನಿನಿಯ ಪೀಣೆ, ನನ್ನ ಪ್ರೀತಿಯ ವೀಣೆ ಇದನ್ನೇ ಗೋಳನ್ನು ಹೇಳ್ಕೊತಾ ಇದೆ. ಮೀಟಲಿಗಳು ಮುನಿದು ಪರಿತಪಿಸುತ್ತಿದೆ. ನನ್ ಟೊಯ್ ಅಂದ್ರೆ
ಮತ್ತೆ ಒಂದು ನೋವನ್ನೇ ಆಕ್ರಂದನವನ್ನೇ ವಾಂತಿ ಮಾಡ್ತಾ ಇದೆ, ನನ್ನನ್ನ ಶಪಿಸುತ್ತಿದೆ. ನೀ ಮಿಂದು ಕೇಳ್ದುದೆಂಬುದು ಅದರ ಗಾನ ಮಲ್ತು ಪಾ ಅನುರೋಧನಂ. ನನ್ನ ವೀಣೆ ಸೀತೆಗಾಗಿ ಅಳ್ತಾ ಇದ್ದದ್ದು ನೀವು ಕೇಳಿದಿರಿ. ಅದು ಭವ್ಯವಾದ ಗಾಯನವಲ್ಲ, ನೋವಿನ ಆಕ್ರಂದನವನ್ನ ಹಾಡಿನಲ್ಲಿ ಹೊಮ್ಮಿಸಿದ್ದೇನೆ. ಇನ್ನನ್ನರಿಂ ಕ್ಷೇಮಯಿ ಲಂಕಾ ಕನಕಲಕ್ಷ್ಮಿ. ಇಂಥವರಿಂದ ಕನಕಲಕ್ಷ್ಮಿಗೆ ಕ್ಷೇಮ. ಅಯ್ಯೋ, ಕೋಟಾವಲಯ ಭಿತ್ತಿ, ಕೋಟೆಯ ಗೋಡೆ ಸುತ್ತ ನಮ್ಮನ್ನು ರಕ್ಷಿಸೋದಕ್ಕೆ ಕಾಣ್ಬದೆ ಕಡಂ ತಿಳಿದು ಅರಮನೆ ಎಂದು ದೈತ್ಯ ರಾಜೇಂದ್ರನ. ಅಲ್ಲಿಂದ ಮುಂದಕ್ಕೆ ಅರಮನೆಗೂ, ರಾವಣನ ಅರಮನೆಗೂ ಹೋಗ್ತಾನೆ ಆಂಜನೇಯ. ನೊಣಂ ಸುಳಿಯ ದೊಡಂ ಅದಂ ಬೆಳಗ್ಗೆ ತೋರ್ಪಂತೆ. ದೀಪಾಲಂಕಾರಗಳು ಎಷ್ಟು ಭದ್ರವಾಗಿದೆ, ಆ ಅರಮನೆಯ ರಕ್ಷಣೆಗಾಗಿ ಭದ್ರತೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂದ್ ಸೊಳ್ಳೆ ಅರಮನೆ ಒಳಕ್ ಹೋದ್ರು 1000 ಕ್ಯಾಂಡಲ್ ಬಲ್ಬು ಬಾಗಿಲ ಕಡೆ ಕಾಣ್ತಾ ಇರುತ್ತೆ, ತಪ್ಪಿಸ್ಕೊಳಕ್ಕಾಗಲ್ಲ ಸೊಳ್ಳೆಗೆ. ನೊಣ ಸುಳಿದೊಡಂ ಅದಂ ಬೆಳಗಿ ತೋರ್ಪಂತೆ. ಮೇಲೆ ಕೆಳಗೆ ಎತ್ತಲಂ ಮೆರೆದಿತ್ತು ಸುತ್ತಿನೈದ ಸೊಡರ ಶೈಲಿ. ಪೆರ್ಬಾಗಿಲಂ ಕಾವಲೋಳ್ ಅಲೆಯುವ ಕೈದುಕಾರರ ತನು ಛಾಯೆ. ಕೈದುಕಾರ ಬಿಚ್ಚುಗತ್ತಿ ಸರ್ದಾರ್, ಅವರ ತನು ದೇಹದ ಛಾಯೆ. ಮಂದ ಮಂದಂ ಚಲಿಸಿದ್ರು ಧೀರಗತಿ. ಅಲ್ಲಿ ಅವನು ಪ್ರವೇಶ ಮಾಡ್ತಾನೆ. 512 ಅಷ್ಟೊತ್ತಿಗೆ ದತ್ತೂರಿಯೇ ಯಾರೋ ಹೊರಗಿನವ್ರು ಬಂದಿದ್ದಾರೆ ಅನ್ನೋ ಸುದ್ದಿಯನ್ನ ಜಗತ್ತಿಗೆ ತಿಳಿಸೋದಕ್ಕಾಗಿ ವೃಶ್ಚಿಕ ರೋಮ ಅಂತೇಳಿ ಸೇಡಿ ಹಾಕಿದ್ದಾರೆ. ಅವನು ತಕ್ಷಣ ತುತ್ತೂರಿಯನ್ನು ಊದಿಸ್ತಾನೆ. ಈ ವೃಶ್ಚಿಕ ರೋಮ ಉಸಿರೆತ್ತದಂತೆ ತುತ್ತೂರಿ ಊದ್ದ ಹಾಗೆ ಆಂಜನೇಯ ಅವನಿಗೆ ಮೂರ್ಛೆಯನ್ನು ಕೂಡ ಮಾಡಿರ್ತಾನೆ. ಅವನು ಆ ವೃಶ್ಚಿಕ ರೋಮ ಬಹಳ ಎಚ್ಚೆತ್ತಾಗಿರ್ತಾನೆ. ಈಗ ಎಚ್ಚರಿಕೆ ಆದ ಕೂಡಲೇ ಮತ್ತೊಮ್ಮೆ ಅವನು ಜನರನ್ನ, ಸೈನಿಕರನ್ನ ಎಚ್ಚರಿಸ್ತಾನೆ. ಆಂಜನೇಯನವನನ್ನು ಗಮನಿಸೋದು. ಇಂತು ವೃಶ್ಚಿಕ ರೋಮನ ಮಹಾದ್ವಾರ ಕಾಲಕ ನಿರ್ಬುಧಂ ದೂರದಿಂ ನೋಡಿ. ಆಂಜನೇಯ ಇವನತಿ ಮಾಯಾವಿ ಎಂದೇ ಮನದೋಳು ನಿಶ್ಚಯಿಸಿ ಹೊಕ್ಕಪ್ಪ ನಿಂತು, ಇವನು ಕಾಣದ ಹಾಗೆ ನಾನು ಹೇಗೆ ಹೋಗ್ಲಿ ಅಂತೇಳಿ ಅವನಿಗೆ ಕುವೆಂಪು 2019 ಶತಮಾನದವರಲ್ವಲ್ಲ, ಅದಕ್ಕಾಗಿ ಯಾವಾಗಲೂ ಇಂತಹ ಕೇಳುಗಳಿಗೆ ಬುದ್ಧಿ ತೋರಿಸೋದಕ್ಕೆ ಸ್ವಲ್ಪ ಕ್ಲೋರೋಫಾರ್ಮ್ ತಗೊಂಡೋಗಿರ್ತಾರೆ. ಆಂಜನೇಯ ವೃಶ್ಚಿಕ ರೋಮನ ಮೂಗಿಗೆ ಕ್ಲೋರೋಫಾರ್ಮ್ ಹಿಡಿತಾರೆ, ಮೂರ್ಛೆ ಹೋಗಿರ್ತಾರೆ. ಆದ್ರೆ ಅದನ್ನು ಹೇಳೋ ಹಾಗಿಲ್ವಲ್ಲ, ಬೇರೆ ತರ ಹೇಳ್ತಾರೆ ಕವಿ. ಮಿದುಳಿಗೆ ಸಮ್ಮೋಹನ ಭ್ರಾಂತಿಯಂ ತೀವಿ ನಿತ್ಯಯಂ ಪ್ರಜ್ಞೆಯಂ ಮೈಗೆ ಪೋಲ್ ಉಂಟಾಗುವಂತೆ ಕಣ್ಗಾಳಿಯಾಗಿ ತೀಡಿ ತವನ ನಾಸಿಕದ ಸೀಮೆಯೋಳು ಏನೋ ಒಂಥರ ಮಂತ್ರದ ಗಾಳಿಯಾಗಿ ಮೂಗಿನತ್ತು ಆಂಜನೇಯ ಸುಳಿದ ಕೂಡ್ಲೇನೆ ಅವನಿಗೆ ಮೂರ್ಛೆ ಬಂತು. ಇದೇ ನಿಂದು ಎಂದಿಲ್ಲದ ನಿದ್ದೆ ಬಾಧಿಸುತ್ತಿದೆ. ಅಯ್ಯೋ, ಅವನಿಗೆ ತಡ್ಕೊಳಕ್ಕಾಗತ್ತ, ಕಣ್ಣೆ ಬಿಡಕ್ಕಾಗ್ತಾ ಇಲ್ಲ. ಅಯ್ಯೋ, ಏನ್ ನಿದ್ದೆ ನಂಗೆ ಈಗ ಬರ್ತಾ ಇದೆ, ಯಾವತ್ತೂ ಇಲ್ಲದೆ ಇರೋದು. ಕಣ್ಭಾರವಾಗುತ್ತಿದೆ, ಕೂತಿದೆ ಕಾಲ್ ಬಲ್ಮೆ, ಕಾಲಿನ ಶಕ್ತಿ ನಿಶಕ್ತಿ ಆಗ್ತಾ ಇದೆ. ತಾಮ್ ಗೊಣಗು ತಂದು ವೃಶ್ಚಿಕ ರೋಮನ ಎಡೆಯ ಕುಳಿತು ವೈದ್ಯನೇ ಹೊರಗಿದನು. ಮನಸ್ಸು ಹೊಂದಿದ ಮನಸ್ಸು ಅಂದ್ರೆ ಮೂರ್ಛೆ ಹೋದವನಾಗಿ ಬಿದ್ದ. ಈಗ ಧೈರ್ಯವಾಗಿ ಹನುಮ ಅರಮನೆಯನ್ನ ಪ್ರವೇಶ ಮಾಡ್ತಾನೆ. ಹನುಮ ಅಂದ್ರೆ ಆಂಜನೇಯ. ದೊಕ್ಕ ನಡುವಂ ಸತೀ ತಸ್ಕರನ ಲೋಕಮಂ. ತಸ್ಕರ ಕಳ್ಳ, ಹೆಣ್ಗಳ್ಳ ರಾವಣ. ಭಾಸ್ಕರ ಕುಲದ ತಪಸ್ವಿನಿ ಹಿಡಿಯುವ ಮಾರ್ಗಿತಗೆ, ಯಾಗಕ್ಕೆ ದಾರಿಗೆ. ಧರ್ಮ ಕಾರ್ಮುಕ ಮೆಚ್ಚ ಮಾರ್ಗಣದ ಹೋಲ್. ಧರ್ಮ ಕಾರ್ಮುಕದ ಬಾಣದಂತೆ ಟೈ ಅಂತ ಪ್ರವೇಶ ಮಾಡಿದ್ದಾನಂತೆ ನೃಪನ ಸದ್ಮಗೆ. ಸದ್ಮ ಅಂದ್ರೆ ಮನೆ. ಕಾಂಬ ಕಾತರದಿ ಬಹುಶಃ ಇಲ್ಲೆಲ್ಲ ಇರ್ಬೋದು ಅಂತ ಅನ್ಕೊಂಡಿದ್ದಾನೆ. ಅಶೋಕವನ್ನ ಕೈ ಮೇಲೆ ಬಿದ್ರೂ ನಿಶ್ಚಿತವಾಗಿ ಯಾರು ಏನು ಖಚಿತವಾಗಿ ಹೇಳಿಲ್ಲ ಅಲ್ವಾ, ಅದಕ್ಕಾಗಿ ಇಲ್ಲೊಮ್ಮೆ ನೋಡಿ ಹೋಗ್ತಾನೆ.
ಹನುಮ ದೇವಂಗೆ, ಇಲ್ಲಿ ಯಾಕೋ ದೇವನ್ ಸೇರಿಸಿದ್ರು ಕವಿ. ಹನುಮ ದೇವಂಗೆ ಆದುದೊಂದು ಅತಿ ನವಾನುಭವ ಸಂತೃಪ್ತಿ ಆಗ್ಲೇಬೇಕು. ಯಾಕೆಂದ್ರೆ ಮನಸ್ಸು ಇವಾಗ ಸ್ವಚ್ಛ ಆಗಿರೋದ್ರಿಂದ ಕೆಟ್ಟ ದೃಶ್ಯಗಳನ್ನ ನೋಡಿದ್ರು ಕೂಡ ಹೆಚ್ಚು ಸೀರಿಯಸ್ ಆಗಿ ಮನಸ್ಸಿಗೆ ತಗೊಳ್ಳೋದಿಲ್ಲ. ಅವನು ಆನಂದದ ಉನ್ಮಾದದಲ್ಲಿದ್ದಾನೆ. ಅತೀವ ಬುದ್ಧಿಗೆ ಅತೀತವಾದ ಭಾವದಿಂದ ಕೂಡಿದವನಾಗಿ ಇಲ್ಲಿಯೇ ವಲಂ ಪೂಜ್ಯೈಗಳಾದೇವಿ ನಮ್ಮನ್ನು ನಿಶ್ಚಯವಾಗಿಯೂ ಇಲ್ಲೇ ಇದ್ದಾಳೆ. ಅಲ್ಲದಿರ ನನಗೇ ತಗಿ ನನ್ನ ಮನಕ್ಕಿಂತ ಕಾರಣ ಸಂತೋಷವಾಗುತ್ತಿದ್ದ ಹೇಳು. ಅಲ್ಲಿ ಖುಷಿಯಾಗಿ ಮನಸ್ಸು ಎದ್ದದ್ ಕುಣಿತಾ ಇದೆಯಲ್ಲ, ಏನೋ ಒಂದು ಕಾರಣ ಇರ್ಬೇಕಲ್ವಾ? ಏನು ಕಾರಣ ಇಲ್ಲದೆ ಯಾಕೆ ಕುಣಿತಾ ಇದೆ? ನನಗೆ ಮನಸ್ಸು ಕುಣಿಯೋದಕ್ಕೊಂದು ಕಾರಣ ಅಂದ್ರೆ ಇನ್ನೇನು ಕಾರಣ? ಸೀತೆ ಸಿಗ್ಬೇಕಷ್ಟೇ. ಆದ್ದರಿಂದ ಸೀತೆ ಇಲ್ಲಿದ್ದಾಳೆ. ಹಿಂದೆಲ್ಲಿಯೂ ಲಂಕೆಯೋಳು ನನಗೆ ಈ ಪರಿಯ ಎದ್ದೆದ್ದು ಕುಣಿಯುವ ಮನಸ್ಸಿನ ಸುಖ ಸುಖ ಆಗಿರಲಿಲ್ಲ. ಫಸ್ಟ್ ಟೈಮ್ ಆಗ್ತಾ ಇದೆ. ಕಾಣ್ಬೆ ನೀಗಳೇನ ನನ್ನ ಸಾಗರ ಲಂಗರದ ಗಗನ ರಂಗನದ ಸಾಹಸದ ಗಂತವ್ಯ ಲಕ್ಷ್ಮಿಯನ್ನ ಕಾಣ್ತೇನೆ. ಗಂತವ್ಯ ಹೋಗುವುದಕ್ಕೆ ಕಾರಣವಾದ ಲಕ್ಷ್ಮಿಯನ್ನ, ಸೀತೆಯನ್ನ ಕಾಣ್ತೇನೆ ಎಂದು ನೋಡುತ್ತಿರುವಾಗ ಮುಂದೆ ಎಸೆದಳೋರ್ವ ಮಹಿಳಾ ಮೂರ್ತಿ. ಸೀತೆಯನ್ನು ತಿಳ್ಕೊಬೇಡಿ, ಅವನ ಲಂಕೆಯಲ್ಲಿ ಮಹಿಳಾ ಮೂರ್ತಿ ಸಿಕ್ಕಿದ್ರೆ ಅದು ಅವನ ಹೆಂಡತಿಲಿ ಮಂಡೋದ್ರೆ ಆಗಿರ್ತಾಳೆ. ಪುಷ್ಪಮಯ ಶಿವಾಣಿಯರ ಕಮಲ ವಿಗ್ರಹಗಳ ಚರಣ ತಲದಲ್ಲಿ ಶಿರಂಬಾಗಿ, ಅದೊಂದು ಶಿವ ವಿಗ್ರಹ, ಶಿವನ ಪಾದ ತಲದಲ್ಲಿ ಶಿರವನ್ನ ಬಾಗಿ ನಮಸ್ಕರಿಸುತ್ತಿರುವ ಒಬ್ಬಳು ಸುಂದರಾಂಗಿಯನ್ನ ಆಂಜನೇಯ ಕಂಡ. ಸಂಭ್ರಮ ನೇತ್ರದಿ ನೋಡಿ. ಸೀತೆ ನಾವು ನೋಡಿಲ್ಲ, ಅವಳು ಯಾರು ಅಂತ ನೋಡಿದ ಗುರ್ಸಕ್ ಬರಲ್ಲ. ಯಾರೋ ಯಾವ ಹೆಣ್ ಕಂಡ್ರೆ ಸೀತೆನ ಅನ್ಬೇಕು. ಹೌದಲ್ಲ ಅಂತ ಹೇಳೋದಕ್ಕೂ ಶಕ್ತಿ ಹೇಳೋದಕ್ಕೂ ಯಾರು ಅವನಿಗೆ ಅಲ್ಲಿ ಸುಳಿಯೋರಿಲ್ಲ. ಅದೆಲ್ಲ ಕುತೂಹಲದಿಂದ ನೋಡೋದು ತಪ್ಪಿಲ್ಲ ಪಾಪದವನಿಗೆ. ನೇತ್ರದಿಂ ನೋಡಿದಂ ಸಂಭ್ರಮದಿಂ ಶಿರಬಾಗಿ ಬೆಳ್ಳುಡೆಯನುಕ್ತ ಕೃಷಾಂಗಿಯಂ. ಬೆಳ್ಳುಟ ಉಡೆ, ಶ್ವೇತ ಸೀರೆ. ಶೋಕಾರ್ತಯಂ ದೀನಯಂ ಪುಣ್ಯಮುಖಿಯಂ ಸ ಗದ್ಗದೋಷ್ಠಿಯಂ. ಎಷ್ಟು ಗುಣವಾಚಗಳು ಕವಿ ಒಂದೆರಡು ಕೊಟ್ಟು ಮುಗಿಯೋದೇ ಇಲ್ಲ. ನಾವು ಒಂದೊಂದನೇ ಹುಡ್ಕೊಂಡು ಯಾಕೆ ಹೇಳಿದೆ ಅಂತ ಅರ್ಥವತ್ತಾಗಿ ಹೇಳ್ತಾರೆ. ಮತ್ತೆ ಕೊಡ್ಬೇಕು ಅಂತ ಸುಳ್ಳೆ ಕೊಡೋದಲ್ಲ. ಶೋಕಾರ್ತೆ ಶೋಕದಿಂ ಆರ್ತಳು ದುಃಖಿ, ದೀನೆ ಪುಣ್ಯಮುಖಿ, ಸ ಗದ್ಗದ ಉತ್ಕಂಠದಿಂದ ಗಂಟ್ಲು ಕಟ್ಟೊಳಗಿರಂತ. ಮತಿಗೆ ಮಂಗಳ ಮೆಸಗುತ ನೀಡನೆಗೆ ಪತಿಭಕ್ಷಿಯಂ. ಹೇ ಮನ್ಮಥಾರಿ, ಅವಳೇನ್ ಬೇಡ್ತಿದ್ದಾಳೆ? ಓ ಮನ್ಮಥಾರಿ ಆದ ಶಿವನೇ, ನನ್ನ ಪತಿಗೆ ಜೀವ ಕೊಡು, ಭಿಕ್ಷೆ ಕೇಳ್ತಾನೆ. ಇದಕ್ಕೆ ಪರಿಹಾರ ಸೀತೆನ ಹೊತ್ಕೊಂಡ್ಬಂದಕ್ಕೆ ಗ್ಯಾರಂಟಿ, ನನ್ನ ಗಂಡನ ಜೀವ ಹೋಗುತ್ತೆ. ಅಯ್ಯೋ ದೇವರೇ, ಹೇಗಾದ್ರೂ ಮಾಡಿ ರಾಮ ಸೀತೆಯನ್ನು ತಗೊಂಡು ಹೋಗೋ ಹಾಗೆ ಈ ಅಪಕಾರ್ಯ ಮಾಡಿದಂತಹ ನನ್ನ ಗಂಡನ ಜೀವವನ್ನು ಉಳಿಸು ಅಂತ ಪಾದ ಪದ್ಮಂಗಳಂ ಕೈಯೋಳು ಪಿಡಿದು ಬೇಡುತ್ತಿ ಮಂಡೋದರಿ. ಕರುಣಿಸೈ ಭುವನ ಗುರು, ಪತಿಗೆ ನೀಡ ಆತ್ಮಶಾಂತಿಯಂ. ಮತಿಗೆ ಮಂಗಳವನಸಗು ನನಗೆ ನೀಡನಗೆ ಪತಿಭೀಕ್ಷೆಯಂ. ಓ ಮನ್ಮಥಾರಿ, ಮದನ ಚಿತೆಗೆ ಎನ್ನ ಪತಿ ಬೇಳ್ವೆಯಾಗದಂತೆ, ದಹನವಾಗದಂತೆ ರಕ್ಷಿಸು ಎನ್ನ ಐದೆತನಮಂ. ಕುಂಕುಮವನ್ನು ರಕ್ಷಿಸು ತಾಯೇ. ಓ ಪಾರ್ವತಿ ಗಿರಿಜಾತೆ ಕಲ್ಯಾಣಿ, ನೀಂ ತಪಂಗೈದೆಂತು ನಿನ್ನ ಪತಿಯಂ ರಕ್ಷಿಸಿಕೊಂಡೆಯೋ ಅಂತ ಶಕ್ತಿ ನನಗೂ ಮೀಗಳ್ ಆಗಲಿ ಎಂದು ನಿನ್ನ ಬೇಡುವೆ ಕೃಪಗೈ. ಫಲಪ್ರದೆ ಕೊಡುವಳೆ ಬೇಡಿದವರಿಗೆ. ಕೊನೆಗಾಣಿಸು ಈ ಎನ್ನ ಸಂಕಟಂ ಬೆಂಕಿಯ ಸಂಕೋಲೆಯಂ. ಎಷ್ಟು ಚೆನ್ನಾಗಿದೆ. ಸಂಕಟ ಬೆಂಕಿಯ ಸಂಕೋಲೆ, ಅದಕ್ಕೆ ಹೇಳಿದ್ದು. ಒಂದು ಸಣ್ಣ ಸಣ್ಣ ಪ್ರತಿಮೆಯನ್ನು ಅಲ್ಲೇ ಪುಟ್ಟದಾಗಿ ಒಂದು ರೂಪ ಕೊಟ್ಟು ಮುಂದೆ ಹೋಗ್ತಾನೆ. ನಿಧಾನಕ್ಕೆ ಯೋಚನೆ ಮಾಡಿದಾಗ ಎಷ್ಟು ಅರ್ಥವತ್ತಾದ ರೂಪಗಳನ್ನು ಕೊಡ್ತಾರೆ ಅಂತೇಳಿ. ಓ ತಾಯಿ, ಪೊರೆ ನಿನ್ನ ಬಾಲಯಂ. ಈಗ ಅಳುತ್ತ ಸಹಿಸಲಾರದೆ ತಾಯ ಅಳಲ್ಕೆಯಂ ರಾಮ ಸಂಪ್ರೀತಯಂ ಸಂತೈಸಲೆಂದಳಸಿ. ಯಾರು ಇದೆಲ್ಲ ಕೇಳ್ತಾ ಇದ್ದಾನೆ?
ಆಂಜನೇಯ ಅವನಿಗೆ ಸುಮ್ಮನೆ ಇರಕ್ಕಾಗ್ಲೇ ಇಲ್ಲ. ಜೈ ಶ್ರೀರಾಮಚಂದ್ರಕಿ ಅಂತ ಕೂಗ್ತಾನೆ, ಮಾಡ್ಕೊತಾನೆ. ಆ ಜಾಗವಲ್ಲ ಜಾಗದಲ್ಲಿ, ಕೊಂಡೋದರಿ ರಾಮಣ್ರಿರೋ ಜಾಗದಲ್ಲಿ ನಾನು ಶ್ರೀರಾಮನ ಮಾತನ್ನು ಹೇಳಿದ್ರೆ ಏನ್ ಪರಿಣಾಮ ಆದಿತ್ತು. ಇಲ್ಲಿವರೆಗೆ ಏನನ್ನು ಗುಟ್ಟಾಗಿ ರಕ್ಷಿಸ್ಕೊಂಡು ಬಂದನೋ ಆ ಗುಟ್ಟಿನ ಕಾಪು ಹೊಡೆಯಿತಲ್ಲ, ಬಾಯ್ ಬಿಡ್ಕೋತಾನೆ. ಅದ್ರ ಕಂಡಿಲ್ಲ, ಅದರಿಂದ ಸ್ವಲ್ಪ ಧೈರ್ಯ ಇದೆ, ನೋಡೋಣ ಅಂತೇಳಿ. ರಾಮಚಂದ್ರಂ ಗೆಲ್ಗೆ ಜನಕ ನಂದಿನಿ ಬಾಳ್ಗೆ ಎಂದು ಉದ್ಗಡಿಸಿದ ತಡ ಚೀರಿದಳ್ ಮಹಳೆ. ನನ್ನ ಮನಸ್ಸಲ್ಲಿ ಏನಿದ್ಯೋ ಅದನ್ನೇ ಯಾರೋ ಹೇಳ್ದಂಗಾಯ್ತು. ಯಾರೋ ಬಂದಿದ್ದಾರೆ ಮಾತಾಡ್ತಾ ಇದಾರೆ ಅಂತ ಹೆಂಗ್ ಗೊತ್ತಾಗಿತ್ತು ಅವಳಿಗೆ. ಅದಕ್ಕೆ ತನ್ಮೂಗಿನೇರಕ್ಕೆ ತನಗೆ ಕೇಳಿದ ಶ್ರವಣ ಶಬ್ದವನ್ನು ಕಲ್ಪಿಸ್ಕೊತಾಳೆ. ಯಾಕೀಗಾಯ್ತು? ಚೀರಿದಳ ಮಹಿಳೆ ಬ್ರಹ್ಮಚಾರಿಗೆ ಬೆಳ್ಳುವಂತೆ ಅಂದ್ಕೂಡ್ಲೆ ಕರಗಡ ನಡಗಿದ ಬ್ರಹ್ಮಚಾರಿ ಅವನಿಗೆ ಬೆಳ್ಪಮರುವಂತೆ ಒಂಥರ ಮುಂಗು ಬಡಿದಂತೆ ಬೆಬ್ಬಳಿಸಿ ತಪ್ಪಿದೆನ್ ಏನೆಸಗಿದನೋ ನಾನೆನುದೆ ಬೀಳೆನೆ ಪಿಳಿ ಪಿಳಿ ನೋಡುತ್ತಿರೆ ಬೆಪ್ಪು ಬಡಿದ ಅಂಜನೇಯಂ ಕದಂ ತೆರೆದುದು ವೈಕನೆ. ನೋಡ್ತಾ ಇರುವಾಗ ಬಾಗಿಲು ತೆಗಿತು ಭವ್ಯಾತಿ ಭವ್ಯ ಸುಂದರಾಂಗನೊಬ್ಬ ಒಳಗ್ ಬರ್ತಾನೆ. ನೋಡಿ ಬೆಚ್ಚಿ ಬಿಡ್ತಾನೆ, ಅದೆಷ್ಟು ಚೆನ್ನಾಗಿದೆ, ಎಂಥ ರೂಪ, ಇಂಥ ಜನ ಇಲ್ಲಿ ಯಾರು ಬಂದ್ರಪ್ಪ ಇಲ್ಲಿ. ಪೊಕ್ಕನೋರ್ವಂ ಪುರದ್ರೂಪಿ ಅನಭಯ ಸ್ವರೂಪಿ. ಆ ಗಾತ್ರಕ್ಕೆ, ಗಾತ್ರನ ದೇಹ, ಆ ಗಾತ್ರಕ್ಕೆ, ಆ ತೇಜಕ್ಕೆ, ಶೃಂಗಾರಶೀಲ ವಿನಯ ರಸಿಕ ಪೌರುಷಕ್ಕೆ, ಸೂತ್ರ ಕಾಂಚನ ಚಂಚಲದ ಪೀತಾಂಬರದ ಸಿರಿ ಉಡೆ ಸುಂದರವಾದ ವಸ್ತ್ರ. ಅದೆಲ್ಲ ನೋಡಿ ಆಂಜನೇಯ ಲಂಕೆಯ ರಾಮನನ್ನ ಹತ್ ಕಡೆ ಬಣಿಸಿದ್ರು ಕೂಡ ಎಲ್ಲಿಯೂ ಇಷ್ಟೇ ಸುಂದರವಾದ ಮಾತುಗಳನ್ನು ಹೇಳಿದ್ದಾನೆ. ಅವನಿಗೆ ಶ್ರೀರಾಮಚಂದ್ರ ಮೂರ್ತಿಯನ್ನು ಕಂಡಾಗ ಆಗುವಷ್ಟೇ ಸೌಂದರ್ಯದ ಅನುಭವ ರಾವಣನ ಮುಖದಲ್ಲಿ ಆಗಿರುತ್ತೆ. ಪೀತಾಂಬರದ ಸಿರಿ ಉಡೆಯ ಕೂಡೆ ಪಡಿಮಲ ತೀರ್ಥರ ಜೊತೆಗೆ ಮಾರುತಿ ಮೂಕ ವಿಸ್ಮಯನಾಗಿ ಉಲಿಯುತ್ತಿದ್ದು ತನಗೆ ತಾನೇ ಪೇಳಿಕೊಂಡಂ ಈತನಾರ್ ಇವನಾರ್ ಮಹಾಪುರುಷನಾರ್ ನಾ ಕಾಣನಿಲ್ಲಗಂ ಇಂಥ ಓಜಸ್ವಿಯಂ ಇವಂಗೆಣೆಯನ್ ಎಲ್ಲಿಯೂ. ವರ್ಷ ಆಯ್ತಲ್ಲ, ಒಂದೇ ಒಂದ್ಸರಿ ಇಷ್ಟು ಸುಂದರವಾದ ರೂಪವಂತನನ್ನ, ತೇಜಸ್ವಿಯನ್ನ ನಾನು ಕಂಡೇ ಇಲ್ಲ. ಏನ್ ಚೆನ್ನಾಗಿದೆ, ಏನ್ ಜೋರಾಗಿದ್ದಾನೆ, ಬೆಲೆ ಅಂದ್ಕೊಂಡು ಯಾರು ನೋಡೋಣ ಅಂದಾಗ ಮಾತಾಡೋ ಗೊತ್ತಾಯ್ತು ಅವನು ಮಂಡೋದರಿ ಪ್ರಿಯ ಅಂತ ಹೇಳಿ. ಕಾಂತೆ ನಿನಗೆ ತಕಿ ಭ್ರಾಂತಿ, ಗೊತ್ತಾಯ್ತಲ್ಲ ಯಾರು ಅಂತ. ಭ್ರಮೆಗೆ ಮಾರು ಹೋಗಿದೆ ನಿನ್ನ ಬುದ್ಧಿ ಸ್ಥಿರತೆ. ಏನೇನೋ ಯೋಚನೆ ಮಾಡ್ತೀಯ, ಏನೇನೋ ತಪ್ಪು ಕಲ್ಪನೆಗಳು ನಿನ್ ಮನ್ಸಿಗೆ ಹೊಳೆಯುತ್ತೆ. ಹಿಂಗಾಯ್ತು, ಅಯ್ಯೋ ಹಂಗಾಯ್ತು ಅಂತ ಅನಗತ್ಯವಾದ ವೇದನೆಯನ್ನೇ ಪಡ್ತೀಯ. ಯಾಕೆ ಹೀಗೆ ಮಾಡ್ತೀಯ? ನೋಡು, ನಾನೇನು ಜಗತ್ ಜಯಿಸಿದಂತಹ ಶೂರಾತಿ ಶೂರನಾದ ನಾನು ಬದುಕಿರೋವರೆಗೂ ನಿನಗೆ ಅಯ್ಯೋ ಅನ್ನೋ ಮಾತನ್ನ ಬಾಲಿ ಬರಬಾರ್ದು. ನಿನ್ನ ರಕ್ಷೆಗೆ ನಾನು ಇಲ್ವಾ? ಯಾಕೆ, ಏನಾಯ್ತು, ಯಾಕೆ ಹೇಗ್ ಮಾಡ್ತೀಯ? ಸತ್ರಮಂ ತ್ಯಜಿಸಿ ಜೀವಿಸಿಯೇ ನೀನು ಬೇಜಾರು ಮಾಡ್ಕೋತೀಯ ಅಂತ ಹೇಳಿ ನಾನು ಸೀತೆಯನ್ನ ತಂದ್ರು ಯಾವುದೇ ರೀತಿಯ ಬಲಾತ್ಕಾರದ ಪೌರುಷದ ಕೆಲಸವನ್ನ ಮಾಡದಿಲ್ಲನೆ ನಿನಗೆ ಹಚ್ಕೊಂಡು ಇಟ್ಕೊಂಡು ಗಂಭೀರವಾಗಿಲ್ವಾ? ಮತ್ತೆ ಯಾಕೆ ನೀನು ಯೋಚನೆ ಮಾಡ್ತೀಯ? ನಾನಿದ್ದೇನೆ, ನಾನಿನ್ನು ರಕ್ಷಿಸ್ತೇನೆ ಅಂದಾಗ ಕಂಠ ಸ್ವರದ ಕರುಣ ರೋಷಕ್ಕೆ ನಡುಗುತ್ತಿರೆ ನೀರವತೆ ಶಬ್ದ ಶೂನ್ಯತೆ ನಡುಗುತ್ತ ಅಂತೆಯೇ ಕಾಂತೆ ಮಡಿ ಮಣೆದು ವರದಳಿಂತು. ಮುಡಿ ಮಣಿದು ಬಾಗಿ ವರದಳಿಂತು ಹೇಳ್ತಾಳೆ. ಹೌದು, ಆದ್ರೆ ಏನಾಯ್ತು ಗೊತ್ತಾ? ಹೋದ ಬೈಗುಂಬೊಳ್ತು ಕೆಳದುಳ್ಕೆ ಆರಮಂ ಪರಿಹರಿಸಲೆಂದು ಉಲ್ಕೆ ಬಿದ್ದು ಅನ್ನೋ ಅಶುಭ ಕೇಳ್ತಲ್ಲ, ಆ ಅಶುಭವನ್ನ ಪರಿಹರಿಸುವುದಕ್ಕಾಗಿ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡಿ ಲಂಕೆಗೆ ಮಂಗಳವಾಗಲಿ ಅಂತ ಬೇಡೋಣ ಅಂತ ಬಂದ್ರೆ, ಪ್ರಭು
ನಿನಗೆ ನಾಂ ಸೈಪಂ ಬೇಡುತ್ತಿರಲು ಆರೋ ಹೇಳಿದ ಧ್ವನಿ ಕೇಳಿತು ರಾಮಚಂದ್ರಂ ಗೆಲ್ಗೆ ಜನಕ ನಂದಿನಿ ಬಾಳ್ಗೆ. ನಿಜವಾಗಿ ಧ್ವನಿ ಕೇಳಿದ್ದೋದು, ಆಂಜನೇಯ ಹೇಳಿದ್ದೋದು, ಆದ್ರೆ ಅವಳಿಗೆ ಗೊತ್ತಿಲ್ಲ. ಗಂಡಿಗೆ ಹೇಳ್ತಾಳೆ, ನಿಮಗೆ ಮಂಗಳವಾಗಲಿ ಅಂತ ನಾನು ಶಿವನನ್ನು ಬೇಡುವುದಕ್ಕಾಗಿ ಶಿವಮಂದಿರಕ್ಕೆ ಬಂದು ಬೇಡ್ತಾ ಇರುವಾಗ ಇಂಥ ಧ್ವನಿ ಕೇಳ್ತು, ನೀವು ಒಳಗೆ ಬಂದ್ರಿ ಅಂತ ಸಂಗತಿಯನ್ನ ಅರಿತಾಳೆ. ಸುಸ್ಪಷ್ಟ ಮುದ್ಘೋಷಿಸಬಹುದಾಯ್ತು ನಾನು ಕೇಳಿದೆ, ಪ್ರಜ್ಞೆಗೆ ಮಿಗಿಲ್ ತಗುಳುವಂತೆ ಚೀರ್ದನೋ ಏನು ನಾನರಿಯೇ ಪ್ರಾಣ ಪ್ರಭು. ನಂಗೆ ಗೊತ್ತಿಲ್ಲ, ನಾನು ಕೂಗಿದ್ನೋ ಕೂತ್ಕೊಂಡ್ನೋ ಏನ್ ಮಾಡಿದ್ನೋ ಚೀರಿದ್ನೋ ಗೊತ್ತಿಲ್ಲ. ಸುಯ್ದು ತನ್ನೊಳಗೆ ತಾನೆಂಬಂತೆ ಪೇಳಿಕೊಳ್ಳುವಳು, ನಿನ್ನ ಹೃದಯವೇ ನಿನಗೆ ದೇವಿ ಕಿವಿಯಾಯಿತು, ನಿನ್ನುಸಿರ ಹರಕೇನೆ ನಿನ್ನ ಕಿವಿ ಜಾನ ಸಮಯದೊಳಾಲಿಸಿತ್ತು. ನನಗೆ ತಾನೇ ಹೇಳ್ಕೊತಾಳೆ, ಯಾರು ಹೇಳ್ಬೇಕಾಗಿಲ್ಲ. ನನಗೆ ಇಂತಹ ಮಾತು ಕಿವಿ ಕೇಳೋಕೆ ಇಷ್ಟ ಆದ್ರಿಂದ ಪೂಜೆ ಮಾಡ್ತಾ ಇರುವಾಗ ನನ್ನ ಈ ಹೇಳಿದ ಅನುಭವ ನನಗಾಯ್ತು. ಇದು ವಾಣಿ ಹೇಳಿದ್ದಾಳೆ ಅಂತ ಅಂದ್ಕೊಳ್ಳಿ ಹೊರತು ಅವನು ಆಂಜನೇಯಲ್ಲಿ ಬಂದಿದ್ದಾನೆ ಹೆಂಗೆ ಕಲ್ಪಿಸ್ಕೊಳಕ್ಕಾಗತ್ತೆ. ಕಾಣದೇ ಇರುವಾಗ ಏನೇನು ಸುಳ್ಳನ್ನೇ ಕಲ್ಪಿಸ್ಕೊಳ್ಬೇಕು. ವಾಣಿ ಪೇಳನ್ನ ರಾಣಿ ನಿನಗೆ ಅಶುಭವನೆಂತು ನೆನೆಯುವ ಈ ವೇಷ, ನನಗೆ ಅಶುಭವಲ್ತು ಅವರಿಗೆ ಶುಭಂ. ನೀನ್ ಯಾವಾಗ್ಲೂ ಅವರಿಗೆ ಒಳ್ಳೆಯದನ್ನು ಯೋಚನೆ ಮಾಡ್ತೀಯಲ್ಲ, ಅದಕ್ಕೆ ರಾಮಂಗೊಳ್ಳಿದ್ದಕ್ಕೆ ಅನ್ನುತ್ತೆ ನಿನ್ ಮನಸ್ಸು. ಅದನ್ನೇ ಕೇಳಿದೆ ನೀನು. ಅನ್ನಿಚ್ಛೆಯೋಲ್ ನಿನ್ನಿಚ್ಛೆ ನನ್ನ ಜೈಯಂತು, ಸೀತೆಯನ್ ನೀನ್ ಕಂಡುದುಂಟೇನು. ಹೀಗೆ ಸೀತಾರಾಮರನ್ನು ಹಾರೈಸುವ ನೀನು ಸೀತೆ ನೋಡಿದ್ಯಾ ಅಂತ ಕೇಳ್ತಾನೆ. ರಾವಣ ಮಂಡೋದರಿ ಸೀತೆಯರ ಭೇಟಿಯನ್ನ ನಿರಾಕರಿಸಿದ್ದಾನೆ. ಹೋಗಿ ನೋಡೋದಕ್ಕೆ ಯಾವಾಗ್ಲೂ ಅನುಜ್ಞೆಯನ್ನ ಕೊಟ್ಟದ್ದಿಲ್ಲ. ಇಷ್ಟೆಲ್ಲ ಹೇಳ್ತಾ ಇರುವಾಗ ನೀನ್ ಸೀತೆ ನೋಡಿದ್ದೀಯ ಅಂತ ಕೇಳ್ತಾನೆ. ಇಲ್ಲೋರು ಇಷ್ಟು ಮಾತು ಬರ್ತಿರ್ಲಿಲ್ಲ ಬಾಯಲ್ಲಿ ಅಂತ. ಅವಳ ರಹಸ್ಯ ಬಯಲಾಯ್ತು. ನಾನು ನೋಡಿದೆ ಅಂದ್ರೆ ನಾನು ಹೋಗಿ ನೋಡ್ಲಿಲ್ಲ, ಅವಳೇ ನಾನಿರೋ ಜಾಗಕ್ಕೆ ಬಂದ್ಬಿಟ್ಲು, ಕಂಡೆ. ಎಂತೋ ಅಂತೂ ನೀನ್ ಕಂಡುದ್ದು ದಿಡ್ಡ. ಅಂದ್ರೆ ನಿನ್ನ ಆಜ್ಞೆ ಮೀರಿದೆ ಅಂತ ನೀನ್ ಅನ್ಕೋಬಹುದು, ಏನಾದ್ರು ಒಟ್ನಲ್ಲಿ ನೀನ್ ಕಂಡಿದ್ದಂತೂ ದಿಡ್ಡ ತಾನೆ. ಕ್ಷಮಿಸು ಕಂಡಿಹೆನ್, ನಿನ್ನಾಜ್ಞೆಯ ಮೀರ್ದಳ್ ಅಲ್ತು. ಆದರೂ ನನಗೆ ದರ್ಶನವಿತ್ತಳ ಪೂಜ್ಯೆ ತಾನಾಗಿ ಬಂದು, ಪೂಜ್ಯ ನನಗೆ ದರ್ಶನವಿದ್ದುದೇನು ಸ್ವಪ್ನ ಲೋಕದೋಳ್ ಕನ್ಸ್ಕಂಡೇನೆ ಅಲ್ತಲ್ತು ಅಲ್ಲ ಅಶೋಕವನದೋಳ್. ಒಟ್ನಲ್ಲಿ ನೀನು ಅವಳನ್ನು ಭೇಟಿ ಮಾಡಿದ್ದೀಯ. ಓಹೋ ಅಂಥೇಳಿ ಕೆಟ್ಟೆ ನಾನು. ಸೀತೆ ಒಬ್ಳೆ ಅವಳ ಪಾತಿವೃತ್ಯದ ತಪಸ್ಸಿನ ಏಕಾಗ್ರತೆಯ ಶುದ್ಧ ಬದುಕಿಗೆ ನಡಿಗೆ ಹೋಗ್ತಾ ಇರುವಾಗ ಮಂಡೋದರಿ ಹೋಗಿ ಸೇರ್ಕೊಂಡು ಅವಳು ಅದೇ ಕಾರಣಕ್ಕಾಗಿ ತಪಸ್ ಮೂಲಕ ಶುರು ಮಾಡಿದ್ರೆ ರಾಮನ ಶುಭಾಕಾಂಕ್ಷಿಯಾಗಿ ನಾನು ಹಾಳಾಗಿ ಹೋಗ್ತೀನಿ ಅಂತ ಹೇಳಿ ಗೊತ್ತು. ಈಗ ಈ ರಹಸ್ಯ ಗೊತ್ತಿರಬೇಕು. ಆಂಜನೇಯ ಯಾವ ಕಾರಣಕ್ಕೂ ಸೀತೆಯಲ್ಲಿ ಬಲಾತ್ಕಾರ ಮಾಡೋ ಹಾಗಿಲ್ಲ ಅಂತಹದೊಂದು ಶಾಪ ಅವನಿಗಿದೆ. ಅದರಿಂದ ಸೀತೆ ತನ್ನ ಹೃದಯವನ್ನ ತಪಶಕ್ತಿಯಿಂದ ನನ್ನ ಗೆಲ್ಲುವುದಕ್ಕೆ ಸಜ್ಜು ಮಾಡಿಕೊಳ್ತಾ ಇರುವಾಗ ರಾವಣನಿಗೆ ಸ್ವಲ್ಪ ಭಯ ಉಂಟಾಗ್ತದೆ. ಇವಳನ್ನು ಹೇಗೆ ಸೋಲ್ತದು, ಬಲಾತ್ಕಾರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಾಗ ಬೇರೆ ದಾರಿ ಕಾಣ್ತಾ ಇಲ್ಲ. ಈಗ ಮಂಡೋದರಿ ಆ ಕಡೆ ಸೇರಿದರೆ ಅವರ ಶಕ್ತಿ ದ್ವಿಗುಣವಾಗ್ತದೆ. ಆದ್ದರಿಂದ ಹೆದರ್ಕೊತಾನೆ. ನಮ್ಮ ಮಾತನ್ನ ಈ ಪ್ಯಾರದಲ್ಲಿ ನೋಡಿ, ಕೆಟ್ಟೆನಾಂ ಕೊಂದೆನೀಂ ಹಿಂದೆಂದುം ಸೋಲರಿಯದ ಎನ್ನಂ, ಓ ಮಯಕುಮಾರಿ ನೀನಿಂದು ಎನ್ನಂ ಸೋಲಿಸಿದೆ. ಶುಭಕ್ಕೆ ಕೇಳ್ದೇವಿ ಪೇಳ್ದ ಪೆನ್ ರಣರಂಗಮಾಗಿರ್ಪುದನ್ನ ಹೃದಯಂ. ತರ ತಂದ್ಬಿಟ್ಟಿದ್ದಾನೆ, ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಹಿತಕ್ಕೆ ಮೇಣ್ ಪ್ರಿಯಕ್ಕೆ ಒಳ್ಳೆದಕ್ಕೆ, ರುಚಿಗೆ ಮೇಣ್ ಶುಚಿ, ಶುಚಿ ಅಂದ್ರೆ ಸ್ವಚ್ಛಾರಿತ್ಯ. ನಿನ್ನ ಮುಂದಿರೆ ನಿನಗೆ ಮೇಣಾಕೆಯಂ ನೆನೆಯಲಾಕೆಯ ಸುಖದ ಸಂಘಕ್ಕೆ. ಅದು ಅದು ನನಗೆ ಕೇಳಾಗುತ್ತೆ ಅಲ್ವಾ. ನಿನ್ನ ರಾವಣನ ಹೆಮ್ಮನೆಯ ಸೋಲ್ವನೆಂದರಿಯದೆ ನೀವು ಎಷ್ಟು ಉಲ್ಟಾ ಪಲ್ಟಾ ಹೊಡೆದ್ರು, ನೆಗದ್ ಬಿದ್ದ ನೆಲ್ಲಿಕಾಯಿ ಆದ್ರೂ ನನ್ನನ್ನೇನು ಮಾಡಕ್ಕಾಗೋದಿಲ್ಲ. ಇವನು ಅಷ್ಟೇ ತಪಶಕ್ತಿಯನ್ನು ಪಡೆದವನಾದ್ದರಿಂದ ವಿಶ್ವ ವಿಜೇತನಾಗೋದು ಸಾಮಾನ್ಯ ವಿಷಯವಲ್ಲ, ಕುಬೇರನನ್ನು ಗೆಲ್ಲುವುದು ಸಾಮಾನ್ಯ ವಿಷಯವಲ್ಲ.
ಹಾಗಿರುವಾಗ ಒಳಗೆ ಅಧೈರ್ಯ ಎಷ್ಟಿದ್ರು ಬಾಯಿ ತುಂಬ ಹೇಳ್ತಾನೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನನ್ನೇನು ಮಾಡಕ್ಕಾಗಲ್ಲ. ನಿನ್ನ ರಾವಣನ ಕೆಮ್ಮನೆಯೇ ಸೋಲ್ವನೆಂದರಿಯದೆ ಕೆಮ್ಮನೆ ಸುಮ್ಮನೆ. ಮುಂದಕ್ಕೆ ನುಗ್ಗಿ ಕಾಲ್ಗಳಂ ತಬ್ಬಿದಳು ಬಳ್ಳಿ ಆದಳು ಮರಕ್ಕೆ. ಮರಕ್ಕೆ ಬಳ್ಳಿ ಹಬ್ಬುವಂತೆ ಕಾಲ್ಗಳನ್ನು ತಪ್ಕೊಂಡು, ಬೇಡ ಬೇಡ ಪ್ಲೀಸ್, ನೀವು ಈ ತರ ಕ್ರೋಶ ಮಾಡಬೇಡಿ, ಕಾಲ್ಗಳನ್ನು ತಬ್ಬಿ ಬೇಡ ಬೇಡ ಬೇಡಿ, ಹಠದ ಸಾಹಸಂ ರಾಜೇಂದ್ರ, ಇದು ನಮ್ಮ ಒಳ್ಳೇದಕ್ಕಲ್ಲ ಅಂತೇಳಿ ಶಿವಕ್ಕೆ ಶರಣಾದರದು ಸೋಲೆ. ನಾನು ಶರಣಾದೆ ಅಂದ್ರೆ ನಿಮ್ಮ ಒಳ್ಳೇದಕ್ಕಾಗಿ, ಶಿವಕ್ಕೆ ಮಂಗಳಕ್ಕಾಗಿ ಶರಣಾದರೆ ಅದು ಸೋಲಲ್ಲ. ಗೆಲ್ಲಿಗೆ ಮಿಗಿಲೊಳದೆ ಬೇರೆ ಗೆಲ್ಲ, ಇದಕ್ಕಿಂತ ಮಿಗಿಲಾದ ಗೆಲುವು ಬೇರೆ ಇಲ್ಲ. ಇಂದ್ರ ವಿಜಯಿಗಿಂತ 100 ಮಡಿ ವೀರ ಪರಾಕ್ರಮಿಯಲ್ದೆ ಇಂದ್ರಿಯ ವಿಜಯಿ. ಲಾಜಿಕ್ ಎಷ್ಟು ಚೆನ್ನಾಗಿದೆ ನೋಡಿ ಮಂಡೋದರಿದು. ನೀನು ಇಂದ್ರ ವಿಜಯ, ಅವಳು ಇಂದ್ರಿಯ ವಿಜಯಿ. ಯಾರು ಹೆಚ್ಚು? ಅವಳೇ ಹೆಚ್ಚು. ಬರಿಯ ಬಿಂಕದಂಕಮಂತರೆ ಸೋಲು ಸತ್ಯಕ್ಕೆ, ನಮಗೆ ಅದುವೆ ಗೆಲ್ ಸೂಚನೆ ಕೊಡ್ತಾಳೆ. ಅವಳ ತಪಶಕ್ತಿಗೆ ನೀನು ಸೋಲ್ತೀಯ ಅಂತೇಳಿ. ಒಲವಿಗದುವೆ ಸಾಮ್ರಾಜ್ಯ ಸಂಪದಂ ನಮಗೆ ಊರಿಗೆ ಒಳ್ಳೇದಕ್ಕಾಗಿ, ನಮ್ಮ ಬದುಕಿನ ಒಳ್ಳೇದಕ್ಕಾಗಿ ನೀನು ತಗ್ಲೇಬೇಕು. ಡೈರೆಕ್ಟ್ ಆಗಿ ಸೀತೆಯನ್ನು ಅರ್ಪಿಸ್ಬೇಕು. ಭಾವಭಾರಕ್ಕೆ ನಸು ಮಣಿದ, ಏನು ಹೇಳ್ತಾನೆ ಅವನಿಗೆ ಉತ್ತರ ಎಲ್ಲಿದೆ ಗೊತ್ತಾಗ್ತಾ ಇದೆ. ತಾನು ಸೋಲಿನ ದಾರಿಯಲ್ಲಿ ತಗ್ಗಿನಲ್ಲಿ ಜಾರ್ತಾ ಇದ್ದೀನಿ ಅಂತೇಳಿ. ಭಾವಭಾರಕ್ಕೆ ನಸು ಮಣಿದ ನೃಪನ ನೇತ್ರದಿ ಪಿಸು ಕಣ್ಪನಿಗಳು ಉದುರುತ್ತಿರೆ, ಸತಿಯ ನೆಗಹಿದ ಮುಖಕ್ಕೆ ಸೋಲಂ ಬಯಸಿ ಪಡೆಯುವುದೇ ಕ್ಷತ್ರ ತೇಜಂ. ಯಾರು ಕೂಡ 100 ಯುದ್ಧಗಳಲ್ಲಿ ಗೆಲ್ಲೋದಿಲ್ಲ, 1-2 ಯುದ್ಧ ಸೋತಂಗ್ ಮಾಡಿ ಫೈನಲ್ ಆಗಿ ಗೆಲ್ತಾರೆ. ಆದ್ರಿಂದ ಸೋಲು ಗೆಲುವಿಗೆ ಮೆಟ್ಟಿಲು ಅಂತ ತಿಳ್ಕೊಂಡಿರೋ ನಾನು, ನನಗೆ ಹಂಚಿಸ್ಬೇಡ ನೀನು. ರಾವಣ ಎಂದಿಗೂ ಸೋಲುವುದಿಲ್ಲ. ಸೋಲಂ ಬಯಸಿ ಪಡೆಯುವುದೇ ಕ್ಷತ್ರ ತೇಜಂ. ದೈತೆ ಪತ್ನಿಯೇ, ವೀರರ್ಗೆ ಬಯಕೆ ಸೋಲಲ್ತು. ಅವರ ಗುರಿ ಸೋಲಲ್ತು. ನಿನ್ನರಕೆ ಆ ನನ್ನ ಸೋಲ್, ಅರಕೆ ಕೊರತೆ. ತನಗೆ ತಾನ್ ಬಂದ ಪುದೆ ಬರ್ಕೆ, ಸೀತೆಯನ್ ಮೊದಲ್ ಚೆಲುವಿಗೊಲ್ಲದನ್ ಈಗ ಮಸುಳಿಸಿದು ಅವಳದನ್ ಪರೆದು ಉಣಿಸು ಮೀಹಂಗಳಂ. ನಾನು ಮೊದಲು ಅವಳ ಮುಖದ ಸೌಂದರ್ಯಕ್ಕೆ ಮೋಹ ಮಾಡಿ ತಂದದ್ ನಿಜ. ಅವಳು ಸ್ವಯಂವರ ಮಾಡಬೇಕು ಹೋಗಿದ್ ನಿಜ, ಬಿಲ್ಲೆತ್ತಿದ್ ನಿಜ. ಅದು ಯಾವಾಗ ಇಲ್ಲಿ ಬಂದು ಹೀಗೆ ನಿರಾಶನ ಸತ್ಯಾಗ್ರಹ ಮಾಡುತ್ತ ನಾನು ಉಪವಾಸದಿಂದ ಸತ್ತೇ ಹೋಗ್ಬಿಡ್ತೀನಿ ಅಂತೇಳಿ ದಿನೇ 70 kg ಇದ್ದಳು 35ಕ್ಕೆ ಬಂದಾಗ ಈಗ ನನಗೂ ಸ್ವಲ್ಪ ಎದೆ ಡವ್ 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 ಅಂತ ಇದೆ. ಲವ್ ಅನ್ನೋದು ಹೋಯ್ತು. ಹೆದರಿಕೆಯಿಂದ ಮಿಡಿತಾ ಇದ್ದೇನೆ. ಅವಳು ಮೀಹಂಗಳ ಬಿಟ್ಟಳ್, ಉಣಿಸಂ ಬಿಟ್ಟಳ್, ಎಲ್ಲಮನು ಬಿಟ್ಟಳ್, ಕೆಲಮನೆ ಮೋಹಿಸಿದಳ್. ನನಗೋ ಈಗಳೊಂದು ಅಳ್ಕು ಹಿಂದೆಣದೆ ಅಂದೊಂದು ಮತ್ತಾಕೆಯಂ ನೋಡುತ್ತಿಲ್ಲ. ಭೀತಿ ತಲೆದೋರುತ್ತಿಹುದನಗೆ ಕರುಣೆಯಿಂದ, ಎಲ್ಲಿ ದೃಢತೆಗೆ ನನಗೆ ಭಂಗ ಬಂದಪುದೋ ಎಂಬ ಭಯದಿಂದ. ನನಗೂ ಎಲ್ಲಿ ಹೇಳ್ತೀನಿ ಬರ್ತಾನೋ ಭಯ ನಂಗೆ ಆಗ್ತಾ ಇದೆ. ಅವಳೊಂದು ಕಡೆ ಪ್ಲಸ್ ನೀನೊಂದು ಕಡೆ 2/3, ನಾನೊಬ್ನೇ 1/3. ನಾನೊಂದು ಕಡೆ ಹೋಗ್ಲಿ, ವಿಭೀಷಣನೊಂದು ಕಡೆ 2/3 ಅಲ್ಲ, ಈಗ 1/4 ಆಯ್ತು. ವಿಭೀಷಣನು ನಿಮ್ ಕಡೆಗೆ ಸೇರ್ಕೊಂಡಿದ್ದಾನೆ. ನನ್ನ ಚಿತ್ತಮಂ ಚಲಿಸುತ್ತಿರುತ್ತೀರಿ, ಮದನ ಧೈರ್ಯ ದ್ರುಮದ ಬೇರಿಗೆ ಕಣ್ಣೀರ ನಡುಕುತ್ತೀರಿ. ಬೇರಿಗೆ ಬೆನ್ನೀರು, ಬಿಸಿನೀರು ಹಾಕಿ, ಧೈರ್ಯ ದ್ರುಮಕ್ಕೆ ಬೇರಿಗೆ ನೀರು ಹಾಕಿ ನನಗೆ ಸೋಲಿನ ಭೀತಿಯನ್ನ ಉಂಟು ಮಾಡ್ತಾ ಇದ್ದೀರಿ. ಹೊಳ್ತೀನಿ ತಂತರಂ ಮಾಯ ತಿಳಿದದ್ದ ವೃಶ್ಚಿಕರೋಮ ಆಂಜನೇಯನಿಂದ ಸ್ವಲ್ಪ ಅದೇನ ಮೂಗಿಗೆ ಕ್ಲೋರೋಫಾರಂ ಕುಡಿತ ಅಂತ ಹೇಳಿದ್ನಲ್ಲ. ಎಚ್ಚೆತ್ತು ತಕ್ಷಣ ತತ್ತೂರಿ ಹೋಗ್ತಾನೆ. ಯಾರೋ ಹೊರಗಿನ ಪ್ರವೇಶ ಮಾಡಿದ್ದಾರೆ ಅನ್ನೋ ಸೂಚನೆಯನ್ನ ಇಡೀ ರಾಕ್ಷಸ ಕುಲಕ್ಕೆ
ವಿಶೇಷವಾಗಿ ಸೈನಿಕರಿಗೆ ಸಂಕೇತ ಕೊಡ್ತಾನೆ. ಒಬ್ಬ ಊದಿದ್ರೆ ಇನ್ನು 10 ಜನ, 10 ಜನ, 100 ಜನ ರಿಪೀಟ್ ಮಾಡಿ 1 ನಿಮಿಷದಲ್ಲಿ ಇಡೀ ಲಂಕೆ ಕಂಪನವಾಗುತ್ತೆ ಸೂರ್ಯದಲ್ಲಿ. ಮಾಯ ತಿಳಿದೆದ್ದ ವೃಶ್ಚಿಕ ರೋಮಂ ಕೈತವನೂಹಿಸಿ ಕೈತವನೂಸ ತನಗೊದಗಿದ ಸ್ಥಿತಿಯ ಸೋಜಿಗಕ್ಕೆ ಬೆದರಿ ತುಡಿಕೆ ಹೆಗಲಿನ ತುತ್ತೂರಿಯ ನೂದಿದನ್ 1 ಸುಳ್ 2 3 4 ಮತ್ತೆ ಮತ್ತೆ ಲಂಕೆ ತಾಂ ಬೆರ್ಕಿ ಕೇಳುತ್ತದಂ. ಬೀದಿಯಲ್ಲಿ ಅಲೆವ ಶುನಕ ನಾಯಿಗಳು, ಹೊರಗಿನವ್ರು ಇಂತಹ ಭೂತ ಪ್ರೇತ ಪಿಶಾಚಿ ಗಾಳಿಗಳು ಬಂದು ಪಹು ಅಂತವೆ. ಇಂಜಿನಿಯರ್ ಕಂಡವು ಅಂತಿದ್ದಾವೆ. ಯಾರೋ ನರಮನುಷ್ಯರು ಆಲ್ದವ್ರು ಬರ್ತಾರೆ ಅಂತೇಳಿ ಬಳ್ಳಿಕ್ಕಿದವು ಕೂಡೆ ಬಳ್ಳಿಕ್ಕೂ ತನದ ಕೋಲಾಹಲಂ ಇರುಳ ಕಾಪಿನ ದಳಂ ಚಕಿತಮಾಯಿತು ಹಿಮ್ಮಡಿಸಿ ಎಚ್ಚರಿಕೆಯಂ. ಸೈನ್ಯ ಎಚ್ಚೆತ್ತಿದೆ. ಓಡೋಡಿ ತನ್ನೆಡೆಗೆ ಬಂದ ಕಾವಲ್ ಪಡೆಯ ಒಡೆಯರಿಗೆ ಕಟ್ಟಾಜ್ಞೆ ಹೊರದ ನರಮನೆಯ ದೌವಾರಿಕಂ ವೃಶ್ಚಿಕ ರೋಮಂ. ತುತ್ತೂರಿಯ ಸದ್ದನ್ನು ಕೇಳಿ ಸಮಸ್ತ ಸೇನಾ ನಾಯಕರುಗಳು ಕೂಡ ರೋಮನಲ್ಲಿಗೆ ಬಂದಾಗ ಅವನು ಹೇಳ್ತಾನೆ, ನನಗೆ ಶಂಕೆ ಬಂದಿದೆ, ನೀವು ಮೂಲನಲ್ಲಿ ಹಗ್ಗುಗಳನ್ನ, ಗುಂಡಿಗಳನ್ನ, ಗರ್ತಗಳನ್ನ, ರಾಷ್ಟ್ರಸ್ಥಾನಗಳನ್ನ ಹುಡುಕಿ ಯಾಮನ ಬಂದಿದ್ದಾನೆ. ಶಂಕೆ ನನಗಿಹುದು, ಆರೋ ಮಾಯಾವಿ ಪುರಕ್ಕೆ ಹೊಕ್ಕೆಹನೆಂದು ಶೋಧಿಸಿಂ ಅಂತ ಆಜ್ಞೆ ಮಾಡ್ತಾನೆ. 700ನೇ ಸಾಲು. ಕಣ್ಮಲರಿದುದು ಹನುಮ ಹೃದಯದಲ್ಲಿ ಅರಳಿತು ಎಚ್ಚೆತ್ಕೊಂಡ ತನು ಮನವ ಪಡೆದ ಬಗೆ ಸತಿಯ ಸತಿಯ ಮೋಹಮೆಂತುಟೋ ಮದನ ನಲ್ತು ಇದಕ್ಕೆ ವಿಧಿಯ ಕಾರಣಂ. ತೇಜಮೇ ಗತಿಗೆ ಬಂದಪುದೋ ಇಂದ್ರಿಯದ ದೌರ್ಬಲ್ಯ ಮಂದಿರಂ. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತೇಳಿ ರಾವಣನ ಹೃದಯವನ್ನ ಅನಲೈಸ್ ಮಾಡ್ತಾ ಇದ್ದಾನೆ ಆಂಜನೇಯ. ಭುವನ ಗೌರವಕ ಯೋಗ್ಯನ್ನೀ ಪರಿ ಮಕ್ಕಳಳುವಂತೆ ಕೈ ಸೇರದಿರೆ ಬಯಸಿದೊಂದು ಬಣ್ಣದ ಗೊಂಬೆ ರೋದಿಪ ನಾರಾದೊಡಂ ಕಣ್ಬರೆ. ಅದ್ಭುತವಾದ ಕಾರ್ಯ ಸಾಧನೆ ಮಾಡುವಂತವ್ರು ಒಂದು ಬಣ್ಣ ಗೊಂಬೆ ಸಿಕ್ಲ ಅಂತ ಹೇಳೋ ಮಕ್ಕಳ ತರ ಹುಡುಗಾಟಿಕೆ ಮಾಡ್ತಾ ಇದ್ದಾರಲ್ಲ, ಇದೇನಿದು? ಈ ಶಿಥಿಲ ಅಂತಸ್ಥ, ಈ ಗಟ್ಟಿ ಮನಸ್ಸು ತೊಡಗಿ ಶಿಥಿಲ ಅಂತಸ್ಥ ಆದದ್ದು ಯಾಕೆ, ಹೇಗೆ? ಪೂಜ್ಯೆ ಈ ಪತಿಗೆ ತನ್ನ ಪತಿಯಾತ್ಮದುದ್ಧಾರ ಕಾರ್ಯಗಳಿಂದು ನೆರವಾಗದಿದ್ದೊಡಾಂ ಧರ್ಮಚ್ಯುತಂ. ಅವಳು ನೆರವಾಗಬೇಕು ಸೀತೆ. ನನ್ನ ಬಂದ ಕರ್ತವ್ಯಕ್ಕೆ ವಿರುದ್ಧಮಂ ಗೈದು ತೋದಿಸುವೆನ್ ಅನುಕೂಲಮಂ ಸತಿಯ ಕೇಳ್ದುದಂ ಮತ್ತೊರ್ಮೆ ಉಲಿಯುವನ್. ಈಗ ಇನ್ನೊಂದ್ಸರಿ ಅವರಿಗೆ ಗಾಬರಿಸೋದಕ್ಕಾಗಿ ಹೇಳ್ತಾನೆ, ದಶಗ್ರೀವ ದಶಕಂಠ ಕೇಳೋ ಹಾಗೆ ಶ್ರೀರಾಮನಿಗೆ ಜಯವಾಗಲಿ. ಮತ್ತೆ ರಾಮಚಂದ್ರಂ ಗೆಲ್ಗೆ ಜನಕ ನಂದಿನಿ ಬಾಳ್ಗೆ ಕೂಗಿತ್ತು ಸದ್ದು ಕಂಬಗಳಿಂದೇನ್ ರಸದ್ದು ಉಣ್ಮಿದುದೋ ಎಂಬಂತೆ. ದೊಡ್ಡ ದೊಡ್ಡ ಕಂಬಗಳೇ ಮಾತಾಡ್ತಾ ಇದ್ವು ಅನ್ನೋ ಭ್ರಾಂತಿ ರಾವಣನಿಗುಂಟಾಗುವಂತೆ. ಕೆತ್ತಿದಾನೆ ಬಾಯಿ ತರೀತೋ ಎಂಬಂತೆ ಭ್ರಾಂತಿ ಎಲ್ಲೆಡೆ ಸಾಂಕ್ರಾಮಿಕಂ. 735. ರಾಜ್ಞಿ, ನಿದ್ದೆ ಅಡಸಿದ ನನ್ನ ಮೆದುಳಿಗೂ ಸೋಂಕುತ್ತಿದೆ. ನಿನ್ನ ಮೆದುಳಿನ ಮರುಳ್ ಹುಚ್ಚಾಟದ ಬಿಸುಪು ನನ್ನ ತಲೆಗೂ ತಗುಲ್ತಾ ಇದೆ. ಈ ಧ್ವನಿ ನನಗೂ ಕೇಳ್ದಂಗಾಯ್ತು. ಏನಂತು ನನಗೆ ಅನುಮಾನ, ಆದ್ರೆ ವಿವೇಚನಷ್ಟು ಖಚಿತವಾಗಿ ನಿರಾಕರಿಸಲಿಲ್ಲ. ಏನೋ ನನಗೂ ಅನುಮಾನ ಆಗ್ತಾ ಇದೆ. ನೀನಿತ್ತುದಾ ದುರ್ಲ ಸೂಚನೆ ಎಂತು ಮರಳಿ ಮೈದೋರಿತೋ ಎನಗೂ ಕಂಡೆಯ. ನಮಗೆ ಬಗೆ ನಮ್ಮ ಮನಸ್ಸು ನಮಗೆ ಶತ್ರು. ಇಂಥ ಮಾತೆಲ್ಲ ಕೇಳಿಸುತ್ತಲ್ಲ, ಇದೆಲ್ಲ ಸುಳ್ಳೆ. ಬಾ ದೇವಿ, ಹೋಗೋಣ, ನಿದ್ದೆ ಮಾಡೋಣ. ನಿದ್ದೆಯ ಅಮರ್ದಿನ ಮರ್ತ ನೀಂಟಕ್ಕೆ ಮರ್ತು ಅಮೃತನ ಈಂಟುವುದರಿಂದ ಉಂಟಾಗುವ ನಿದ್ರೆ. ನಿದ್ದೆಯ ಅಮರ್ದಿನ ಮದ್ದನ್ ಈಂಟಲ್ಕೆ ಬೇಡ ಬಿಡು ಭೀತಿಯಂ ಕೂಸಿ ಅಳ್ಕನ್. ಆಚೆಗೆ ಹೋಗೆ ಅಳ್ಕು, ಅದನ್ನ ಆಚೆಗೆ ಹೋಗಿ ನಡಿ ಹೋಗೋಣ. ಲಂಕೆ ಆರ್ಗಂ ಪುಗಲ್ ಅಸದಳಂ. ಅವನ ಮನದಲ್ಲಿ ಆ
ಕಾಯ್ತಾ ಇರೋ ಲಂಕಿಣಿ, ಲಂಕಾದೇವಿ, ಅವನ ಕೈಲಿರುವಂತಹ ಉದ್ದವಾದಂತಹ ಒಂದು ಈಟಿ, ಅದನ್ನು ಯಾರಿಗೂ ಮುರಿಯೋಕ್ಕೂ ಬಗ್ಸೋಕ್ಕೂ ಸಾಧ್ಯ ಇಲ್ಲ. ಅದಿರೋವರೆಗೂ ನಾನು ಸೋಲಲ್ಲ ಅಂತ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದಾನೆ. ಅವನಿಗೇನು ಗೊತ್ತು, ಆಂಜನೇಯ ಆ ಸಲಾಕೆಯನ್ನ ಬಗ್ಗಿಸಿ ಬಂದಿದ್ದಾನೆ, ಲಂಕಣಿಯ ಆಶೀರ್ವಾದವನ್ನು ಪಡೆದೇ ಬಂದಿದ್ದಾನೆ, ಹೆದರಿಸಿ ಸೋಲ್ಸಿ ಬಂದಿದ್ದಾನೆ ಅನ್ನೋದು ಗೊತ್ತಿಲ್ಲ ಯಜಮಾನಿಗೆ. ಮಯಾ ಸಮರ್ಥರ ನಮ್ಮ ರಕ್ಷಕ ದಳಂ ನಿಂಗೆ ಕಾಯುತ್ತಿದೆ ಪಗಲಿರಲ್ ಹೇಳು. ಸಾಮಾನ್ಯಳಲ್ತು ಕನಕಲಕ್ಷ್ಮಿ, ಆ ಬಾಗಿಲು ಕಾಯಕ್ಕೆ ನಿಂತಿರುವಂತಹ ಕನಕಲಕ್ಷ್ಮಿ ಸಾಮಾನ್ಯಳಲ್ತು, 100 ರಾವಣರ ತೂಕ ಹೇಳೊಬ್ಳಿಗೆ. ಆ ದೇವಿ ರಕ್ಷೆಯಾಗಿರೆ ನಮಗೆ ಭಯಂ ಭಯಂ ಅಲ್ತು ನಾಸ್ತಿಕತೆ, ಬೆದರದಿರು. ನೀನು ಶ್ರದ್ಧೆಯನ್ನ ಕೊಂಡು ಧೈರ್ಯವನ್ನ ತುಂಬುತ್ತಾನೆ. ಮುಂದೆ ಅಶೋಕವನವನ್ನು ಪ್ರವೇಶ ಮಾಡುವಂತಹ ಬಹಳ ಪವಿತ್ರವಾದಂತಹ ಮಂಗಳ ಕಾರ್ಯ. ಆಂಜನೇಯನಿಂದ ಅಶೋಕವನದ ಒಂದು ಚೀತೆಯ ಹಣ್ಣುಕುಟಿಯ ಪಕ್ಕದಲ್ಲಿ ಒಂದು ಅಶೋಕ ವೃಕ್ಷದಲ್ಲಿ, ಕಿಂಶಿಕ ವೃಕ್ಷ ಅಂತ ಸಂಸ್ಕೃತದಲ್ಲಿ, ಅವಿತ್ಕೊಂಡು ನೋಡ್ತಾ ಇದ್ದಾನೆ. ಅವಳು ಹೊರಗೆ ಬರೋದನ್ನೇ ನೋಡ್ತಾನೆ. ಬಂದಾಗ ಕಣ್ ತುಂಬಿಕೊಳ್ತಾನೆ. ಆಮೇಲೆ ಭೇಟಿ ಮಾಡಿ ಉಂಗುರ ಕೊಡುವಂತಹ ಮಾತು ಪೂರ್ತ ಇವತ್ತಾಗಲ್ಲ, ಇನ್ನೊಂದು ದಿವಸಕ್ಕೆ ನೋಡೋಣ. ಸಂಚಿಕೆ 2. ವನಮಂ ಪೊಕ್ಕನ್ ಅಶೋಕ ವನಮಂ ಅಶೋಕ ವನಮಿರ್ಪತಾಣವನ ಅರಸಿ ತೊಳಲಿ ತೊಳಲಿ ಹುಡುಕಿ ಹುಡುಕಿ. ಸುಲಭಕ್ಕೆ ಸಿಕ್ಕಲ್ಲ, ಸಿಕ್ಕಿದ ಮೇಲಿನ ಮಾತು ನಾನು ಪೀಠಿಗೆ ಹೇಳಿದೆ ಅಷ್ಟೇ. ತಾಣದಲ್ಲಿಯುಂ ಅಯೋನಿಜಿಯ ನೆಲೆಯಂ, ಅಯೋನಿಜೆ ಮನುಷ್ಯರಲ್ಲಿ ಹುಟ್ಟುತ್ತೊಳದ, ಭೂಮಿಯಿಂದ ಹುಟ್ಟುತ್ತೋಳು. ಶಿಶಿರ ನಿಶಿಯ ಅವಸಾನ ದಾಸನ್ನತೆಯ ವ್ಯಥೆಗೆ, ಶಿಶಿರ ನಿಶಿ ಅದರ ಕೊನೆಯಾಗುವ ವ್ಯಥೆಗೆ ಹನುಮನ ಚಿಂತೆ ಚಿತೆಯಾಯಿತು, ಚಿಂತೆ ಚಿತೆಯಾಯಿತು. ಈ ಪರಾಜಿಗಳೆಲ್ಲ ಬಿಂದು ರೂಪದ ತಮ್ಮ ಕಾಂತಿ ಕೇಂದ್ರವನ್ನುಳಿದು, ಕತ್ಲಾಗಿದೆ. ಪರಿವೇಶ ನೇಮಿಯನೆ, ನೇಮಿಂದ್ರೆ ಅಂಚು, ಮುಸುಕಿಟ್ಟು ನಿಂತವು ಹಿಮಾಸಾರ ಸಾಂದ್ರತೆಗೆ. ಆಸಾರ ಅಂದ್ರೆ ಜಡಿಮಳ ಅಂತ, ಹಿಮಾಸಾರ ಅಂದ್ರೆ ಮಂಜಿನ ಜಡಿಮಳೆಗೆ ನಿಸ್ತೇಜವಾಗಿದೆ ಪ್ರಕೃತಿ. ನಿಶಯ ಹೈಮ ವೃದ್ಧಾಪ್ಯಮಂ, ಹಿರಿಯಾದ ವೃದ್ಧಾಪ್ಯಮಂ. ಇಚ್ಛಾರೋಪಿ ಆಂಜನೇಯಂ ಒಮ್ಮೆ ಕಣ್ಣಾದನ್, ಇನ್ನೊಮ್ಮೆ ಕಿವಿಯಾದನ್, ಆಲೈಸಿದನ್. ಎಲ್ಲಾದ್ರೂ ಏನಾದ್ರೂ ಸುದ್ದಿ ತಿಳಿಯಿದ್ದ ಅಂತ ಪಿಳಿ ನೋಡೋದು, ಕಿವಿ ಬಿಟ್ಟು ಕೇಳೋದು. ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಆ ದೊಡ್ಡ ಪಟ್ಟಣದ ಹೊರಗೆ ಇರುವಂತಹ ಸಮುದ್ರ ಸಾಗರದ ಘೋಷಮಂ ಕಿವಿಗೆ ಬರ ಶೋಕ ಮುಕ್ಕಿತು. ಮನಕ್ಕೆ ನೆನವಾಗಲ ಕಪಿಬಲ ನಿರೀಕ್ಷೆ. ನೋಡ್ಕೊಳ್ತಾನೆ, ಅಯ್ಯೋ ನನಗೆ ಎಷ್ಟು ಕಷ್ಟ ಇದೆ, ಇನ್ನು ಅವರೆಲ್ಲ ಬರ್ಬೇಕು, ಸಾಗರ ದಾಟ್ಬೇಕು, ಮನೆ ಯಾವಾಗ ಇದಕ್ಕೆಲ್ಲ. ಸುಗ್ರೀವ ರಾಮರುತ್ಕಟ ಘೋರ ಸಂಕಟದ ಕಿಷ್ಕಿಂದೆಯ ಶಾಂಕೆ ಮನದೊಳು ಸುಳಿದು. ನನ್ನ ಹಾಗೆ ಅವರು ಕಾತರದಲ್ಲಿ ನನ್ನ ಸುದ್ದಿಗೆ ಕಾಯ್ತಾ ಇರುವಾಗ ನಾನಿಲ್ಲಿ ಸೀತೆನೇ ಸಿಗದೆ ಗೋಳಾಡ್ತಾ ಕೂತಿದ್ದಾನಲ್ಲ, ಇದ್ರ ಪರಿಹಾರ ಏನು, ಕೊನೆ ಏನು, ಎಲ್ಲಿ? ತೆರೆ ಮೊರೆ ಎಲ್ತು ಅಗಲ್ಕೆಯ ಕಡಲ ಕರುಳ ನೋವಿನ ಕರೆಯ ನರಳು. ಕವಿ ಕಲ್ಪನೆಗಳು ಎಷ್ಟು ಅದ್ಭುತವಾಗಿದೆ. ಸಾಗರದ ಓ ಶಬ್ದ ಇದೆಯಲ್ಲ, ಅಲೆಗಳ ಶಬ್ದ, ಅದು ಸಾಗರದ ರೋದನ ಕಂಡ್ರಿ, ಅಲೆಗಳ ಶಬ್ದ ಅಲ್ಲ. ಸೀತೆಯೇ ಉಂಟಾದ ನೋವಿಗೆ ತಡ್ಕೊಳಕ್ಕಾಗದಲ್ಲೇ ಸಮುದ್ರ ದೇವ ಗೋಳಾಡ್ತಾ ಇದ್ದಾನೆ. ತೆರೆಯ ಮೊರೆಯಲ್ತು ನೋವಿನ ಕರೆ ಹೌದು ಅಂತ ಹೇಳ್ತಾನೆ. ಹೇ ಅಂಬುನಿಧಿ, ಅಂಬು ನಿಧಿ, ಅಂಬು ನೀರು, ನೀರ ನಿಧಿ ಸಮುದ್ರಾಶ್ರಯ. ಓ ಅಂಬು ನಿಧಿ, ನಿನ್ನನ್ನು ಉತ್ತರಿಸಿ ನಾನ್ ಬಂದೆ. ಆ ನನ್ನ ಬಂದ ಸಾಹಸದ ಕಥೆಯು ಸಫಲವಾಗುವಂತೆ ನೀನ್ ಕೈ ಮುಗಿವನ್ ಕರುಣಿಸು. ಸೂರ್ಯ ದೇವನ ಕುಲದ ಸೂರ್ಯನ ಸತಿಮಣಿಯ ರಾಮಪತ್ನಿ, ಸೂರ್ಯನ ಸತಿಮಣಿಯ ಪುಣ್ಯ ಸಾಕ್ಷಾತ್ಕಾರಮಂ ವನ ಅಶೋಕಮಂ ಕಾಣ ನಿನ್ನೂ ಅನುಗ್ರಹಿಸು. ಶ್ರವಣ ಮುಖದಿಂದ ಮಾ ವಾರ್ತೆ ಬುದ್ಧಿಗೋಚರ ಮಾದೊಡಂ. ಯಾರೋ ಹೇಳಿದ್ದನ್ ಕಿವಿ ಕೇಳ್ತು, ಅಶೋಕವನ ಅಶೋಕವನ ಅಂತೇಳಿ ಕಿವಿ ಕೇಳಿತ್ತು, ಕಂಡುದಿಲ್ಲ, ಅದೆಲ್ಲಿದೆ ಅನ್ನೋದನ್ನ ತೋರಿಸು ಬೇಡ್ತಾನೆ. ಶ್ರವಣ ಮುಖದಿಂದ ಬಂದ ವಾರ್ತೆ ಬುದ್ಧಿಗೋಚರ ಮಪ್ಪಂತೆ, ನೀ
ಭಕ್ತನ ಸಮಸ್ತಮ ಮರಸಿದೆನ್ ಕಂಡೆನ್ ಅದ್ಭುತ ಭವ್ಯ ದೃಶ್ಯಗಳನ್ ಎಲ್ಲ ಮಹಾ ವ್ಯಕ್ತಿಗಳ ಬಲಾಬಲಗಳನ್ ಕೊಂಡೆನ್ ಏನ್ ಕಂಡರೇನು ನಾ ಕಂಡುದಿಲ್ಲ ಶೋಕವನಮಂ ಓ ಶರದಿ ಅನಂತತಾ ಪ್ರತಿರೂಪಿನೀನ್ ಬೋಧಿಸು ಎನ್ನ ಮಂಜು ಮುಸುಕಿದ ನಿಶಯಬೋಲಿಗ ಮತಿಗೆ ಈ ನನ್ನ ದಡ್ಬುದ್ಧಿಗೆ ನೀನು ಗೋಚರವಾಗುವ ಹಾಗೆ ಸೀತೆ ಇರುವ ತಾಣವನ್ನ ಅನುಗ್ರಹಿಸು. ಮಂಜು ಮುಸುಗಿರ್ಪ ನಿಶಯ ಓಲಿಹ ಈ ಬುದ್ಧಿಗೆ ಮಿಸುನಿ ಬೆಳಕಿನ ಉಷಯ ಮುಂಗಾಣಿಕೆಯಂ ತೋರಿಸು. ಸೂರ್ಯೋದಯವಾಗಿ ಉಷಯ ಬಂದ್ರೆ ತಾನೇ ಗೊತ್ತಾಗುತ್ತೆ, ಬೇಗ ಉಷಯ ಸ್ವರ್ಣಿಮ ರಶ್ಮಿಯನ್ನ ಕಾಣಿಸು. ಕಂಡನಲ್ಲದೆ ನನ್ನ ಆ ಸುವ್ರತ ಭಗಿನಿಯಂ ಬಿಡನಿ ದಶಗ್ರೀವ ಸೀಮೆಯಂ. ಇವ ಹೋದ್ರು ನಾನು ಸೀತೆಯನ್ನು ಕಾಣ್ದಲೇನೆ ಈ ರಾಮನ ಊರನ್ನ ಬಿಡುವುದಿಲ್ಲ ಅಂತ ಗಟ್ಟಿ ಮಾತನ್ನು ಹೇಳ್ತಾನೆ. ಹೀಗಿರುವಾಗ ಅಲ್ಲಿ ಯಾರೋ 2 ಜನ ಮಾತಾಡೋದು ಕೇಳಿಸ್ತು. ಕೇಳಿತ್ತವರ ಸಂಭಾಷಣೆಯ ದನಿಯ ಕರ್ಣಾಮೃತಂ. ಅವ್ರು ಮಾತಾಡುವಾಗ ಸೀತೆ ಅನ್ನೋ 2 ಅಕ್ಷರ ಕೇಳಿದ್ನೋ ಅಂತ ಬೇಗ ಗಾಳಿ ರೂಪದಲ್ಲಿ ಅವ್ರನ್ನ ಅನುಸರಿಸ್ತಾನೆ. ಇದಾಳು ಗೊತ್ತೇನೆ, ಅವಳು ಮಾತಾಡ್ಕೊತಾ ಇದ್ದಾರೆ, ಅಬ್ಬ ಅಬ್ಬ ತ್ರೈಲೋಕ್ಯ ಭುವನೈಕ ಸುಂದರಿ, ನಾನು ನೋಡಿದ್ದೇನೆ, 6 ಗಂಟೆ ಊಟ ಇಲ್ಲ, ತಿಂಡಿ ಇಲ್ಲ, ನಿರಾಹಾರ ವ್ರತ, ಅನಶನ ವ್ರತ. ಅವಳು ಹೆಬ್ಬೆಳ್ಳಾಗಿದ್ದವಳು ಕಿರುಬೇಳಾದ್ರು ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಬದುಕಿದ್ದಕ್ಕೆ ಒಂದ್ಸರಿ ಮುಖ ನೋಡ್ಬೇಕು ಅಂತ ದೇವತಿದ, ಬಾ ತೋರಿಸ್ತೀನಿ, ಸೀತೆಯನ್ನ ತೋರಿಸ್ತೀನಿ ಅಂತ ಅಂದಾಗ, ತೋರ್ಸಪ್ಪ ನನಗೂ ತೋರ್ಸೋ ಅಂತ ಮುಂಚೆನೆ ಫಾಲೋ ಮಾಡ್ತಾನೆ. ಇದೆಲ್ಲ ಮೂಟಲಿಲ್ಲ. ಕವಿ ರಮ್ಯವಾದಂತಹ ಸಂದರ್ಭವನ್ನ, ನಾಟಕೀಯ ಸಂಯೋಜನೆಯನ್ನ ಮಾಡಿದ್ದಾರೆ. ದೇವಿಯಂ ಲಂಕಿಣಿಯನ್ ಎಮ್ಮ ನಗರ ರಕ್ಷಾಲಕ್ಷ್ಮಿಯಂ ಗೆಲ್ದು ಲಂಕೆಯಂ ಪೊಕ್ಕಿರ್ಪಂದಿಟಂ ಸಾಮಾನ್ಯನಲ್ಲನ ಮಾಯಾ ಸಮರ್ಥಂ. ಆಂಜನೇಯನೇ ಕುರಿತಂತಹ ಒಬ್ಬನ ಹೊಗಳಿಕೆ. ಇನ್ನಗಂ ತ್ರಿಶೀಲಮಂ ತ್ರಿಶೂಲಮಂ ಇದಿರ್ಕಿ ಬದುಕಿದವರೆಲ್ಲ, ಬಾಗಿಸಿ ಬಗ್ಗಿಸಿದವರೆಲ್ಲ, ಬಲ ಮದಂ ಮಾಡಿದಂ. ಅಯ್ಯೋಯ್ಯೋ ನಕ್ಷತ್ರ ನೇತ್ರ ತಿಳಿತ. ಮತ್ತೆ ಕೊಂಕದುದು ಅದರ ರುಜುತಿ ಅಂದ್ರೆ ನೇರವಾಗಿದ್ದದ್ದು ಸರಳು ಭಕ್ತಂತೆ ಮೂಕಣೋ. ದೇವಿಯ ಮುಖಂ ಲಂಕೆಗೆ ವಿಮುಖವಾಯಿತೆ. ಆ ಲಂಕಾಲಕ್ಷ್ಮಿ ತಲೆ ಕತ್ಕೊಂಡು ಅಯ್ಯೋ ಸೋತೆ ಅಂತ ಒಪ್ಕೊಂಡ್ಲು. ಅಂದ್ರೆ ಲಂಕೆಗೆ ಗೆಲುವಿನ ಲಕ್ಷ್ಮಿ ವಿಮುಖಳಾದಳು. ನಮ್ಮ ದೊರೆ ಅಯ್ಯೋ ತಂದನೆ ತಕ್ಕೋ ಈ ಪೆಣ್ಮಾರಿಯಂ. ಇದನ್ನೆಲ್ಲರೂ ಕೂಡ ಸೀತೆ ಪರವಾಗಿ ಇದ್ದಾರೆ. ನೀನ್ ಕಂಡುದಿಲ್ಲ ಆಕೆಯಂ ಹೆಂಗಿದ್ದಾಳೆ ಗೊತ್ತೋ, ನೀಯದೆ ಉಣ್ಣದೆ ಉಡದೆ ಮೊಡ್ಸುಳ್ದಿರ್ದೊಡಂ. ಕಾಂತಿಹೀನಳಾಗಿದ್ರು ಆ ಮಹಾ ಮಹಿಳೆಯಂ ನೋಡ್ಪೆ ಪಾ ಎನ್ನೊಡನೆ ದೂರದಿಂ ತೋರ್ಪೆನಾಕೆಯನ್ ಎಮ್ಮ ಎಡಗೈವ ಕಾವಲಿನ ಬಟ್ಟೆಯಡ ಇರ್ಪುದಾಕೆಯ ಸೆರೆಯ ತೃಣ ಕುಟೀರಂ. ಹುಲ್ಲಿನ ಒಂದು ಎಲೆಮನೆ ಹುಡುಕು ಅಲ್ಲಿದ್ದಾಳೆ, ನೀ ದೂರದಿಂದ ನಿಂಗೆ ತೋರಿಸ್ತೀನಿ, ನಾನು ಕಾವಲಿರ್ತಾರೆ, ನಾವು ಧೈರ್ಯ ಹೋಗ್ಕೊಳ್ಳಂಗಿಲ್ಲ, ಅದ್ ನೋಡ್ಬೇಕು ಅಂತ ಹೇಳಿ ಕರ್ಕೊಂಡ್ ಬರ್ತಾನೆ. ಹಿಂಬಾಲಿಸಿದನ ನಿಲಜಂ. ಕೇಳ್ಬೇಕ ಇಂಥ ಚಾನ್ಸ್ ಬಿಡ್ತಾನೆ, ಹಿಂಬಾಲಿಸ್ತಾನೆ. ಕುರ್ತಕ್ಕೆ ಕೈ ಮುಗಿಯುತ್ತ, ಹೋಗಾಳ್ ನಿನ್ಗೆ ನಮಸ್ಕಾರ, ನನ್ಗೊಂದು ಸುದ್ದಿ ಕೊಟ್ಟಿದ್ದೀಯ ಅಂತೇಳಿ ಹತ್ತಿರ ಇದ್ದ ಎತ್ತರದ ಮರದ ನೆತ್ತಿಗೆ ಹತ್ತಿ ತನ್ನ ಹೊತ್ತಂ ಹಂಚಿ ಕಾದು ಕುಳಿತನೋ ಹೊನ್ನ ಹೊತ್ತದಗೆ. ಸೂರ್ಯೋದಯದ ಸ್ವರ್ಣ ರಶ್ಮಿಗಳ ಉದಯಕ್ಕೆ ಕಾಯುತ್ತ ಮರದ ಮೇಲೆ ಹೊಂಚಿ ನೋಡ್ತಾ ಇದ್ದಾನೆ. ಚುಮ್ಮೆಂದು ಪುಲಕಿಸಿತು ತನು ತುರಿಯಾನುಭವ ಕೈ ಸಾರ್ತದೆಂಬಂತೆ. ಏನು ಅಂದ ಹಾಕೋ. ತುರಿಯ ಅಂದ್ರೆ ಮೋಕ್ಷ, ತುರಿಯ ಅನುಭವ ಮೋಕ್ಷ ಅನುಭವ ಅಂದ್ರೆ ಪರಮ ಸುಖ ಅಂತ, ಚಿಂತಾರಾಹಿತ್ಯ ಆ ಸ್ಥಿತಿಗೆ ನಾನು ಹೋಗಿದ್ದೇನೆ ಅನ್ನೋ ಹಾಗೆ. ಸವಿದು ಕೃತಕೃತ್ಯ ಭಾವಮಂ ಮೃತ್ಯು ಮಾಧುರ್ಯಮಂ ಚಂಪಿಸುತ್ತೆ ನಿದ್ದೆಗೆ ಅದ್ದುದು ಚೇತನಂ. ಹಾಗೆ ಆಂಜನೇಯನಿಗೆ ನಿದ್ದೆ ಬರುತ್ತೆ.
ಬೆಳಗ್ಗೆ ಸೂರ್ಯ ಹುಟ್ಟೋವರೆಗೂ ನಿದ್ದೆ ಮಾಡ್ತಾನೆ. ಅಷ್ಟು ಸುಸ್ತಾಗಿದೆ. ಇಡೀ ಲಂಕೆಯನ್ನು ರಾತ್ರಿ ಎಲ್ಲ ಅಲ್ದಾಡಿದ್ದಾನೆ. ಮರದ ತುದಿ ಹರೆಯ ಮೇಲಿದ್ದು ಕಿವಿಯಾಗಿದ್ದ. ಕಿವಿಗೊಟ್ಟು ನೋಡ್ತಾ ಇದ್ದ. ಅಲ್ಲಿ ಸದ್ದು ಕೆಡದೆ ಹೊರಗೆ ಬಾಗಿಲನ್ನು ಕಾಯುವಂತೆ ಕುಳಿತಾಗ ಮುದ್ರಿಸಿದ್ದ ಪರ್ಣಶಾಲೆಯ ಸುಯ್ಯುಸಿರ ಸದ್ದಿಲಿತನ ಸದ್ದಿಲ್ಲದ ರೀತಿ ಮೌನ. ಆ ಮೌನ ಅಳಿದು ಒಂಚೂರು ಗುಡಿಸಲೊಳಗೆ ಸದ್ದಾಯಿತು. ಗುಡಿಯೊಳಗಾರೋ ನರಳಿದಂತಾಯ್ತು. பொன்மியேர் ಈಗ ಆರೋ பொன்ಮಿಯೇರ್ದತ್ತು ಅಬಲೆಯ ಕೊರಳ ಅಬಲೆಯ ಅಬಲರೋದನೆ. ಅಯ್ಯೋ, ತೊಡ್ತಾ ಇರುವ ಶಕ್ತಿ ಶೂನ್ಯವಾದ ಕೆಳಕಂಠದ ಧ್ವನಿ. ಅನಗಜಂ ಎನಿತು ಕಿವಿಗೊಟ್ಟಡಂ ನಾದ ಸಮರ್ಥಮಯ ವಾಗ್ರೂಪಂ ಧರಿಸಲಾರದೆ ಸೂತ. ಅಯ್ಯೋ, ತೊಡ್ತಾ ಇದ್ದೀರಿ. ಮಾತುಗಳು ಇಲ್ಲದೆ ಇದ್ದಾಗ ಆಂಜನೇಯನಿಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಸೀತೆನ ಹೋದಲ್ವೋ ಯಾರೋ ಏನೋ ಅಂತ ಯೋಚಿಸ್ತಾ ಇರುವಾಗ ಕಾಣ್ಬೆನೆ ಜನಕ ಜಾತಿಯಂ. ಕಾಣ್ತೇನೋ ಇಲ್ವೋ ನನ್ನ ವಕ್ಷದ, ಅಲ್ಲಿ ಏನ್ ಕೂತಿದೆ ಉಂಗುರ, ನನ್ನ ವಕ್ಷದ ವಜ್ರ ದೇವಾಲಯದೊಳಿರ್ಪ. 131. ಶ್ರೀ ಮುದ್ರಿಕೆಗೆ ತನ್ನ ಪರಿಚಿತ ಮನೋಹರ ಮುಖಚಂದ್ರಂ. ಮುದ್ರಿಕೆಗೆ ಪರಿಚಿತ ಮನೋಹರ ಮುಖಚಂದ್ರ ಅಂದ್ರೆ ಸೀತೆ ಮುಖ. ಅದನ್ನ ತೋರಿಸಿ ಪುನರ್ಬಿಂಬಿಸುವ ಪೂಜೆಯ ಸಲ್ಲಿಸುವ ಸೈಪ್ ಅಂದ್ರೆ ಪುಣ್ಯ. ಇಲ್ಲಿ ಸಿದ್ಧಿಸುವುದೋ ತನಗೆ ಧನ್ಯಂಗೆ ದುರುಳ ದಾನವ ದುರಾಶಯ ಬಲೆಯ ಸೆರೆಯ ಸಂಕಟದಲ್ಲಿ ಬೇಯುವ ಪತಂಗದೋಲ್. ಬೆಂಕಿಯಲ್ಲಿ ಪತಂಗದೊಳು ಬಿಸಾಯೋ ಹಾಗೆ ಈ ಅಪರಾಧ ಮಾಡಿದಂತಹ ದಶಕಂಠನು ಬೇಯುವುದನ್ನ ನೋಡುವ ಸಮಯವ ಸತಿಗೆ ಇಲ್ಲಿ ಗಿಡಾದರೆ ಕೊಳ್ಗೆ ತನ್ನೆನಿಯದ ಶರತಿ ಇದ್ದ ಸಂದೇಶ ಧೈರ್ಯಂ. ಅದಾಗುವುದನ್ನ ಕಾಣುವಂತಹ ಧೈರ್ಯ ಉಂಗುರವನ್ನು ಕಂಡು ಕೂಡ್ಲೇನೆ ಸೀತೆಗಾಗುತ್ತೆ. ಬೇಗ ಸೀತೆ ನೋಡ್ಲಿ, ನಾನು ಉಂಗುರವನ್ನು ಅವಳಿಗೆ ಕೊಡ್ತೀನಿ ಅಂತ ಯೋಚಿಸ್ತಾ ಇರುವಾಗ 131 ವಕ್ಷ ದೇವಾಲಯದಲ್ಲಿರುವಂತಹ ಉಂಗುರ ಅದನ್ನು ತೆಗೆದು ಕೈಯಲ್ಲಿ ಹಿಡ್ಕೊಂಡು ಈ ಮೌನ ಇರುವಂತಹ ಹೊತ್ತಿನಲ್ಲಿ ಕೊಡ್ತೇನೆ. ಸೀತೆನೇ ಅವಳು ನಂಗೆ ಗೊತ್ತಾಗದೆ ಹೆಂಗೆ? ಫೋಟೋ ತಂದಿಲ್ಲ, ಐಡೆಂಟಿಫಿಕೇಶನ್ ಇಲ್ಲ, ಮತ್ತೆಂತ ಮಾಡೋದು? ಅಯ್ಯೋ, ಆ ಸಮಯದಲ್ಲಿ ಹೆಂಗೆ ತೋರುತ್ತೋ ನಾನು ಯೋಚನೆ ಮಾಡೋ ಉಪಯೋಗ ಇಲ್ಲ ಅಂತೇಳಿ ಧೈರ್ಯವಾಗಿ ಇನ್ನೂ ಕಾಯ್ತಾನೆ. ವಾಯುಜಂ ಕಾಯುತ್ತ ಕುಳಿತಿರೆ ಗಿರಿಯ ನೆತ್ತಿಯನ್ನುಳಿಯುತ್ತ ಒಯ್ಯನೆ ಕಣಿವೆಗಿಳಿಯಲ್ ತೊಡಗಿತು ಮಂಜು. ಗುಳಿ ಹುಟ್ಟಿದಾಗ ಮಂಜು ನಿಧಾನವಾಗಿ ಕೆಳಕ್ಕೆ ಕಣಿವೆಗೆ ಇಳಿಯುತ್ತೆ. ಇಳಿಗೊಂಡ ಬಾನ್ ಪಡುವಲೋಳ್ ಮಿನುಗಿದುದು ಅರಿಲ್ ಅರಳಿಮೇಣ್ ಮೂಡಲಾಸ ಮನೋದ್ಯಾನ ನೇಮಿಯೋಳ್ ಸೂರ್ಯೋದಯದ ಸುದೂರ ಸ್ಮೃತಿಯವೋಲ್. ಪೂರ್ವದಲ್ಲಿ ಮೂಡುವ ಸೂರ್ಯ ಗೋಚರಿಸುತ್ತಿರ್ದನ್ ಉಷಸ್ಮಿತಂ. ಸೂರ್ಯೋದಯಕ್ಕೆ ಮುನ್ನ ಬರುವಂತಹ ಬೆಳಕಿಗೆ ಉಷಾ ಅಂತ ಹೆಸರು. ಆ ಉಷೆ ಸೂರ್ಯನ ಸ್ಮಿತ ಅಂತ ಕಲ್ಪನೆ ಮಾಡ್ತಾರೆ. ಸೂರ್ಯ ನನಗೆ ಕಾಣ್ತಾ ಇದೆ, ಉಷಾ ಕಾಣ್ತಾ ಇದೆ. ಪ್ರಾತಃ ಪೂರ್ವ ಪ್ರತ್ಯುಷೆಯ ನಿಕ್ಷಂತತೆಗೆ ಸಿಳ್ಳಿರಿಯೇ ತೊಡಗಿದ್ದದೋ. ಕ್ಷಣ ಹಕ್ಕಿಗಳೆಲ್ಲ ಹೇಳ್ತವೆ. ನಮ್ಮಾಗೆ 8 ಗಂಟೆಗೆ ಅಲಾರ್ಮ್ ಇಟ್ಕೊಂಡು ಹೇಳುವಲ್ಲ ಪಕ್ಷಿಗಳು. ಉಷಕ್ಕಾಲ, ಸೂರ್ಯೋದಯಕ್ಕೆ ಮುನ್ನ ಉಷಕ್ಕಾಲದಲ್ಲೇ ಹಕ್ಕಿಗಳ ನಿಜವಾದ ಧ್ವನಿ ಕೇಳುತ್ತೆ. ಅದು ಎಷ್ಟು ಸಾರಿ ಕವಿ ಕೇಳಿದ್ದಾಳೋ ಆ ಎಲ್ಲ ಪಕ್ಷಿಗಳ ಕುರಿತು ಉಂಟು, ಪಟ್ಟಿ ಮಾಡ್ತಾರೆ, ಸಾಕಷ್ಟು ಹೆಸರುಗಳು ಕೇಳ್ತವೆ. ಪ್ರಾತಃ ಕಾಲ ಪೂರ್ವದೋಳ್ ಮಡಿವಳವಕ್ಕಿ ಹೂತ ಹರೆಯಿಂದ, ಹೂ ಬಿಟ್ಟ ಹರೆಯ ಮೇಲೆ ಕುಳಿತ ಒಂದು ಮಡಿವಳ ಅನ್ನೋ ಹಕ್ಕಿ. ಮತ್ತೆ ಪಾರಿವಾಳದ ಮರದ ಎಲೆ ಇರದ ಹೂವ ಹರೆಯಿಂದ, ಮತ್ತೊಂದು ಮಾರುಲಿ ಇದ್ದು ಒಂದು ಅಂದಾಗ ಇನ್ನೊಂದು ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಧ್ವನಿ ಕೂತು ಹೂ ಬಿಟ್ಟ ಹರೆಯಿಂದ ಪ್ರತಿಧ್ವನಿ ಬಂತು. ಮತ್ತೊಂದು ಮಾರುಲಿ ಇತ್ತು ಹಾಡಿದುದು ಗೋರಂಟೆಯಿಂದ. ಮುದ್ದಗವೇರಿ ಕರೆದುದು ಇನ್ನೊಂದು ಅವರ ಒಡನಾಡಿ ಬಕುಳದಿ ಮಗದೊಂದು. ಆಯ್ತಂತೆರದು ಧ್ವನಿಬರಂ ತನ್ನೆಡೆಗೆ ಚಳೆಗೊಳ್ಳುವವೋಲು. ಧ್ವನಿಯ ಹಾಸು ಹಕ್ಕುಗಳಿಂದ ನೇಯುತ್ತ ಇರಲು ಹುಲಿಯ ಬಲೆ ಮಡಿವಳಂಗಳ್. ಹುಲಿಯ ಬಲೆಯನ್ನ ಹೆರಿ 100 ವಿಧವಾದ ಹಕ್ಕಿಗಳ ಇಂಚರವನ್ನ ಕೇಳಿ ರೋಮಾಂಚನಗೊಳ್ಳುತ್ತಿದ್ದಾನೆ ಆಂಜನೇಯನೆಲ್ಲ ಬಂತು. ಕಂಜನ
ಕಂಜನದ ಗೀಚಿಗೆ ಹಿಂಬಾಲಿಸಿದು ಅದಂ ಒಂದೆರಡು ಮೂರು ನಾಲ್ಕು ಮೈದಾರು ಏಳೆಂಟುಗಳು ಬಿದಿರ ತುದಿಯಲ್ಲಿ ನಂದಿ ಮರದಿತ್ತ ತೆಂಗಿನ ಗರಿಯಿಂದ ತಕೊಂಗು ತಲೆಯಿಂದ ಕಿವಿಯತ್ತದೆ ಹತ್ತನಿಂದ ಮತ್ತೊಂದು ಎಷ್ಟೊಂದು ಪ್ರತಿಬಿಂಬ ಬಿಂಬ ತುಂಬು ತಿಂಗಳ ಕನಕ ಬಿಂಬ ಸೂರ್ಯಕಿರಣ ಕೊಂತನ ಬಾಡಿ ಮೂಡಿದುದು ಬೆಳ್ಳಿತನ. ಸೂರ್ಯ ಆ ಕೆಂಪನ ಹೊಂದದು ಒಂದು 5 ನಿಮಿಷ ಮಾತ್ರ ನೋಡ್ತಿದ್ದಂಗೆ ಬೆಳಗಾಗ್ತಾ ಹೋಗ್ಬಿಡ್ತಾನೆ. ಆ ಕಾಯ್ಬೇಕು ಆ ಕ್ಷಣಕ್ಕಾಗಿ. ಈಗ ಬೆಣ್ಣೆಯಂತೆ ಬೆಳ್ತನ ಮೂಡಿತು. ಎಷ್ಟು ಚೆನ್ನಾಗಿದೆ ಅವ್ರು ಹೇಳೋ ರೀತಿಯೇ ಚೆನ್ನ. ಬೆಳ್ಳಿಯತನ ಮೂಡಿದು ಬೆಣ್ಣೆವು ಬಣ್ಣಮಂ ಕಣ್ಣರಿವಬೋಲ್ ಮೊದಲು ನಸುಕು ತರುವಾಯ ಮುತ್ತುಗದ ಪಾರಿವಾಳದ ಮರದ ಹೂಗೆಂಪು ನಿಧಾನವಾಗಿ ಬೆಳಿದು ಕೆಂಪುಳಿದು ಬೆಳಕು ಬೆಳಕಿನ ಮೊದಲು ಬೆಳಕು 3 ನಿಮಿಷ. ಅನಂತರಂ ಪಳದಿ ನೀಲಿಗಳ ಪ್ರದರ್ಶಿಸುವ ಬೆಳ್ಳುವ ಬೇರೆ ಬೇರೆ ಬಣ್ಣಗಳು ಕಾಣ್ತದೆ. ತರತರದ ತೆರೆಯ ಬೆಳಕಿನ ದಿನದ ಶಿಶು ತಿಪ್ಪನೆ ಪಜ್ಜಿ ಹಿಡಿದ ಇದಕ್ಕೆ ಸೂರ್ಯ ಹೇಳ್ತಾ ಇರುವಾಗ ಆ ಮಗುವಿನ ತಪ್ಪಂತ ಇಡುವ ಹೆಜ್ಜೆಗಳನ್ನ ಗುರ್ಸಿ ಅದನ್ನ ಅನುರಣಿಸ್ತಾ ಹೇಳ್ತಾರೆ. ತೊಡಗಿರ್ತದು ಖುಷಿಯ ಮಡಿಲೊಳಗೆ ಕುದಿಯ ಚಲದಲ್ಲಿ ಯಾವರ ಕೆಂಪಿನ ಎಳಮೈಯ ನಿಟ್ಟುದನೆ ಹೊಗರಾಂತದು ಉದಯ ವದನ ಹೊಗರ್ ಕಾಂತಿಯನ್ನು ಹೊಂದಿತ್ತು. ಪೂರ್ವದಲ್ಲಿ ಉದಯ ವದನನ್ ಬಾಲಸೂರ್ಯನ ಮುಖ ಅನ್ನೋ ಭಾಗಕ್ಕೆ ನಿಲ್ಲಿಸ್ತೇನೆ. ಮುಂದಿನ ಭಾಗ ನಾಳೆ ಮುಗಿಸ್ಕೊಡ್ತೇನೆ. ಈ ಭಾಗ ಇಲ್ಲಿಗೆ ನಿಲ್ಲಿಸ್ತೇನೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡುವಂತಹ ಒಂದು ಗೀತದೊಂದಿಗೆ ಇವತ್ತಿನ ಮಾತನ್ನು ನಿಲ್ಲಿಸ್ತೇನೆ. ಗ್ರಹ ಪೀಡಾಸು ಚೋಗ್ರಾಸು ಉಗ್ರಾಸು ರೋಗೇಶು ವಿಷಮೇಶು ಚ ಅರಣ್ಯ ಪ್ರಾಂತರೇ ಚಾಪಿ ಶಸ್ತ್ರಚೋರ ಅಗ್ನಿಪೀಡನೆ ಸರ್ವಾಪತ್ಸು ಘೋರೇಶು. ಗಣಪತಿಗೆ ಬೇಡ ಹಾಗೆ, ಗಣಪತಿಗೂ ಕೂಡ ಬೇಡ ಹಾಗೆ ಆಂಜನೇಯನಿಗೆ ಸರ್ವ ಆಪತ್ಸುಚ ಘೋರೇಶು ನ ಇತರಸ್ತಾತ್ ಹೊರಕಂಪುರಂ ಅವುಗಳಿಂದ ಘಟ್ಟಗಳಿಂದ ಹಾರಕಂ ರಕ್ಷಿಸುವಂತಹ ಈ ಆಂಜನೇಯ ಪ್ರಸಾದೇನ ಬ್ರಹ್ಮಲೋಕಂ ಸಗಚ್ಚತಿ. ನಮಸ್ಕಾರ.